ನಮಸ್ಕಾರ ಎಲ್ಲ PSI ಆಕಾಂಕ್ಷಿಗಳಿಗೆ. ಈಗಾಗಲೇ ಪ್ರಚಲಿತ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹಲವಾರು ಪ್ರಬಂಧಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಜೊತೆಗೆ ಅದರ PDF ಕೂಡ ತಮಗೆ ಕೊಡಲಾಗಿದೆ. ಬಹಳ ಜನರು ಎಸ್ಸೇದ PDF ಅನ್ನು ಕೇಳೋದಕ್ಕೆ ನನಗೆ ವೈಯಕ್ತಿಕವಾಗಿ ಮೆಸೇಜಸ್ಗಳನ್ನು ಕೂಡ ಮಾಡಿದ್ದುಂಟು. ಟೆಲಿಗ್ರಾಮ್ದಲ್ಲಿ ನನ್ನದೊಂದು ಚಾನಲ್ ಇದೆ, ಬನಶಂಕರಿ ಸರ್ ಅಂಥೇಳಿ ಸರ್ಚ್ ಮಾಡಿದರೆ ಸಿಗತ್ತೆ. ನಿಮಗೆ ಆ ಚಾನಲ್ದಲ್ಲಿ ನಾನು ಎಸ್ಸೇದ PDFಗಳನ್ನು ಹಾಕಿದ್ದೇನೆ. ಅದೇ ರೀತಿ ವಾಟ್ಸಪ್ದಲ್ಲೂ ಕೂಡ ಒಂದು ಚಾನಲ್ ಇದೆ ನಂದು, PSI essay 2024 ಅಂಥೇಳಿ ಸರ್ಚ್ ಮಾಡಿದರೂ ಕೂಡ ವಾಟ್ಸಪ್ ಚಾನಲ್ಗೆ ನೀವು ಜಾಯಿನ್ ಆಗಿ ಪ್ರಬಂಧದ ತರಗತಿಗಳನ್ನು ವೀಕ್ಷಿಸಬಹುದು. ಜೊತೆಗೆ ಪ್ರಬಂಧದ ಎಲ್ಲ PDFಗಳನ್ನು ಕೂಡ ತಾವು ನೋಡಬಹುದು. ಅದೇ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಬನಶಂಕರಿ ಸರ್, ಈ ಒಂದು ಚಾನಲ್ದಲ್ಲಿ ಈ ತರಗತಿಗಳನ್ನು ನಾನು ತಮಗೆ ನಡೆಸಿಕೊಡ್ತಾ ಇದ್ದೇನೆ. ಇವತ್ತಿನ ಪ್ರಬಂಧದ ವಿಷಯ ಒಂದು ದೇಶ ಒಂದು ಚುನಾವಣೆ. ಇದರ ಸಾಧಕ ಬಾಧಕಗಳೇನು, ಜಾರಿಗೆ ತರಲು ತಂದರೆ ಇಡೀ ದೇಶಕ್ಕೆ ಏನು ಅನುಕೂಲ, ಜಾರಿಗೆ ಬರಬೇಕಾದ್ರೆ ಏನು ತೊಡಕುಗಳಿದೆ ಎಂಬುದರ ಸಂಪೂರ್ಣ ವಿಶ್ಲೇಷಣೆಯನ್ನು PSI ಎಸ್ಸೆಗಾಗಿ 6 ಪುಟಗಳಲ್ಲಿ 600 ಶಬ್ದಗಳಲ್ಲಿ ಮಂಡಿಸಲಾಗಿದೆ. ಈ ಒಂದು ತರಗತಿಯನ್ನು ತಾವು ಸ್ಕಿಪ್ ಮಾಡದೆ ಸಿಸ್ಟಮ್ಯಾಟಿಕ್ ಆಗಿ ನೋಡಿದರೆ, ಇದೇ ಎಸ್ಸೆ ಏನಾದರೂ ನಿಮ್ಮ PSI ಪರೀಕ್ಷೆಯಲ್ಲಿ ಬಂದರೆ ಇದೇ ರೀತಿಯಾಗಿಯೇ ನೀವು ಹೋಗಿ ಬರೆದ್ರೆ ಅತಿ ಹೆಚ್ಚು ಅಂಕಗಳು ಕೂಡ ನಿಮಗೆ ಬರೋದಕ್ಕೆ ಸಾಧ್ಯತೆ ಇದೆ. ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ನಿಮ್ಮದೇ ಆಗಿರತಕ್ಕಂತಹ ಹೆಚ್ಚಿನ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಕೆಲವೊಂದು ವಿಷಯಗಳನ್ನು ಆ್ಯಡ್ ಮಾಡುವ ಮೂಲಕ, ಎಡಿಟ್ ಮಾಡುವ ಮೂಲಕ, ಡಿಲೀಟ್ ಮಾಡಿ ತಮ್ಮದೇ ಆಗಿರತಕ್ಕಂಥ ಹೊಸ ವಿಷಯವನ್ನು ಸೇರ್ಪಡಿಸುವುದರ ಮೂಲಕ ಬರೆದು ಕೂಡ ತಾವು ಎಸ್ಸೆಗೆ ಒಳ್ಳೆಯ ಅಂಕಗಳನ್ನು ಗಳಿಸಬಹುದಾಗಿದೆ. ಈಗ ನೇರವಾಗಿ ನಾವು ಪ್ರಬಂಧದ ವಿಶ್ಲೇಷಣೆಗೆ ತೆರಳೋಣ. ಓಕೆ, ನಾನು ಈಗಾಗಲೇ ತಮಗೆ ಹೇಳಿದ್ದೇನೆ, ಪ್ರಬಂಧವನ್ನು ಬರೆಯುವ ಪೂರ್ವದಲ್ಲಿ ತಮ್ಮ ಉತ್ತರ ಪತ್ರಿಕೆಯಲ್ಲಿ ಪ್ರಬಂಧದ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಯಾವ ಸಂಖ್ಯೆ ಇದೆ ಆ ಸಂಖ್ಯೆಯನ್ನು, ಜೊತೆಗೆ ಪ್ರಬಂಧದ ತಲೆಬರಹವನ್ನು ನೀಟಾಗಿ ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ ಒಂದು ದೇಶ ಒಂದು ಚುನಾವಣೆ, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಹಲವಾರು ತಲೆಬರಹದಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು. ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಉದ್ದೇಶಿಸಲಾಗಿದೆ, ಅದಕ್ಕೆ ತೊಡಕುಗಳೇನು, ಅದರ ಸಾಧಕಗಳೇನು, ಅದರ ಬಾಧಕಗಳೇನು, ಹೀಗೆಲ್ಲ ಅನೇಕ ವಿಷಯಗಳನ್ನು ತಲೆಬರಹದಲ್ಲಿ ಕೊಟ್ಟು ನಿಮಗೆ ಕೇಳಬಹುದು. ಅಥವಾ ಚುನಾವಣೆ ಸುಧಾರಣೆಗಳು ಅಂಥೇಳಿ ನಿಮಗೆ ಎಸ್ಸೆ ಕೇಳಬಹುದು. ಚುನಾವಣೆ ಸುಧಾರಣೆಗಳು ಅಂತ ಎಸ್ಸೆ ಕೇಳಿದಾಗ ಈ ವಿಷಯವನ್ನು ಒಂದು ಪುಟದಲ್ಲಿ ಮಾತ್ರ ಬರೆದು ಇನ್ನು 5 ಪುಟ ಬೇರೆ ವಿಷಯವನ್ನು ಬರೀಬೇಕಾಗತ್ತೆ. ಸೊ ದ್ಯಾಟ್ ಕನ್ಫ್ಯೂಷನ್ ಆಗಬೇಡಿ. ಚುನಾವಣೆ ಸುಧಾರಣೆಗಳು ಅಂತ ಕೇಳಿದಾಗ ವಿಷಯ ಬೇರೆ ಆಗತ್ತೆ. ಇದು ಕೇವಲ ಒಂದು ದೇಶ ಒಂದು ಚುನಾವಣೆ, ಅಥವಾ ಲೋಕಸಭೆಗೆ ಮತ್ತು ದೇಶದಲ್ಲಿರತಕ್ಕಂತಹ ಎಲ್ಲ ವಿಧಾನಸಭೆಗಳಿಗೆ ಒಂದೇ ಕಾಲದಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಏನಾದರೂ ಎಸ್ಸೆ ಕೇಳಿದರೆ ಈ ಎಸ್ಸೆ ಏನಾಗುತ್ತೆ, ಅದಕ್ಕೆ ಲಗತ್ತಾಗತ್ತೆ. ಈ ವಿಷಯವನ್ನು ನೀವು ಏನು ಮಾಡ್ಬೋದಲ್ಲಿ ಬರಿಬಹುದು. ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದಾದ್ರೂ ಒಂದು ಪ್ರಬಂಧವನ್ನು ತಾವು ಬರಿಬೇಕಾದ್ರೆ ಆ ಪ್ರಬಂಧವನ್ನು ಏನು ಮಾಡ್ಬೇಕಂತ ಹೇಳಿದ್ದೀನಿ, ಅಟ್ಯಾಕ್ ಮಾಡ್ಬೇಕಂತ ಹೇಳಿದ್ದೀನಿ. ಆ ಪ್ರಬಂಧವನ್ನು ಆಕ್ರಮಿಸಬೇಕು ನೀವು ಅಂತ ಹೇಳಿದ್ದೀನಿ. ಯಾವ ಥರ ಆಕ್ರಮಿಸುವುದಂದರೆ, ಹೇಳಿಕೆಗಳು, ಗಾದೆ ಮಾತುಗಳು, ನಾಣ್ಣುಡಿಗಳು, ಒಗಟುಗಳು, ಸಣ್ಣ ಕಥೆಗಳು, ಇವುಗಳನ್ನೆಲ್ಲ ಹಾಕ್ಬೋದು. ಆದರೆ PSI ಪರೀಕ್ಷೆಗಳಿಗೆ ನೀವು 6 ಪುಟ ಮಾತ್ರ ಬರೆಯುವ ಲಿಮಿಟ್ ಇರ್ತದೆ. 600 ಶಬ್ದಗಳನ್ನು ಮಾತ್ರ ಬರೆಯೋದಕ್ಕೆ ಅವಕಾಶ ಇರ್ತದೆ. ಒಂದು ಪುಟಕ್ಕೆ 100 ಶಬ್ದಗಳನ್ನು ಬರಿಬೇಕು. ಹಾಗೆ ಬರೆದ್ರೆ ನಿಮ್ಮ ಪ್ರಬಂಧದ ಪುಟ ಶಿಸ್ತುಬದ್ಧವಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಒಂದು ಸೇಯಿಂಗ್ಸ್ ಹಾಕಿದ್ದೀನಿ, ಒಂದು ಹೇಳಿಕೆ ಹಾಕಿದ್ದೀನಿ. ಚುನಾವಣೆಗಳು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಹರಿದಿನಗಳಾಗಬೇಕೇ ಹೊರತು ವಾರಕ್ಕೊಮ್ಮೆ ಜರುಗುವ ಸಂತೆಗಳಾಗಬಾರದು ಅಂಥೇಳಿ.
ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದವರು ವೀರಪ್ಪ ಮೊಯ್ಲಿ. ವೀರಪ್ಪ ಮೊಯ್ಲಿ ಯಾರು ಅಂದರೆ ಎರಡನೆಯ ಆಡಳಿತ ಸುಧಾರಣಾ ಆಯೋಗ, ಅದನ್ನು ಕೂಡ ಸೇರಿಸ್ಬೋದು ನಾವು. ಎರಡನೆಯ ಆಡಳಿತ ಸುಧಾರಣಾ ಆಯೋಗ, ಸೆಕೆಂಡ್ ARC, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತಂದು ಬರುತ್ತೆ. ಒಂದನೇ ಆಡಳಿತ ಸುಧಾರಣಾ ಆಯೋಗ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಜರುಗಿತು. ಎರಡನೇ ಆಡಳಿತ ಸುಧಾರಣಾ ಆಯೋಗ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಜರುಗಿತು. ಅವರು ಆಡಳಿತ ಸುಧಾರಣಾ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾದ್ರೆ ಚುನಾವಣೆಗಳು ಅಂತಕ್ಕಂತಹ ಚಾಪ್ಟರ್ನಲ್ಲಿ ಮೊಟ್ಟ ಮೊದಲು ಅವರು ಸೇರಿಸಿದ್ದು ಇದೇ. ಚುನಾವಣೆಗಳು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಹರಿದಿನಗಳಾಗಬೇಕೇ ಹೊರತು ವಾರಕ್ಕೊಮ್ಮೆ ಜರುಗುವ ಸಂತೆಗಳಾಗಬಾರದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸೇಯಿಂಗ್ಸ್ ಇದೆ ಇದು. ಹಬ್ಬ ಹರಿದಿನಗಳು ದೀಪಾವಳಿ, ದಸರಾ ವರ್ಷಕ್ಕೊಮ್ಮೆ ಬರ್ತಾವೆ. ಅವು ಬಂದಾಗ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡ್ತೀವಿ, ಎಲ್ಲ ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ, ಬಂಧು ಬಾಂಧವರನ್ನೆಲ್ಲ ಕರೆಸ್ತೀವಿ, ಆಚರಣೆ ಮಾಡ್ತೀವಿ. ಅದೇ ರೀತಿ ಸೋಮವಾರ ಸಂತಿ, ಮಂಗಳವಾರ ಸಂತಿ, ಬುಧವಾರ ಸಂತಿ, ಗುರುವಾರ ಸಂತಿ, ಶುಕ್ರವಾರ ಸಂತಿ, ಶನಿವಾರ ಸಂತಿ ಎತ್ತಿರ್ತಾವೆ ನಿಮ್ಮಲ್ಲಿ. ಸಂತಿಗೆ ಹೋಗ್ಬೇಕಾದ್ರೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಂಗಿಲ್ಲ. ಸಂತಿಗೆ ಹೋಗ್ಬೇಕಾದ್ರೆ ಸಿಹಿ ತಿಂಡಿ ತಿಂದು ಹೋಗಂಗಿಲ್ಲ. ಸಂತಿಗೆ ಹೋಗ್ಬೇಕಾದ್ರೆ ಬಂಧು ಬಾಂಧವ್ರನ್ನೆಲ್ಲ ಕರ್ಕೊಂಡು ಹೋಗಂಗಿಲ್ಲ. ನಿಮಗೆ ಈ ಒಂದು ಸೇಯಿಂಗ್ಸ್ ಇಂಪಾರ್ಟೆನ್ಸ್ ಗೊತ್ತಾಗತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಸೇಯಿಂಗ್ಸ್ ಬರೆದ್ರೆ ಇದು ಒಂದು ಪುಟಕ್ಕೆ ಸಮಾನ. ಅಂದರೆ ವೀರಪ್ಪ ಮೊಯ್ಲಿಯವರು ಕೂಡ ಪದೇ ಪದೇ ಚುನಾವಣೆಗಳಾಗುವುದನ್ನು, ಲೋಕಸಭೆಗೆ ಒಂದ್ಸಲ ಚುನಾವಣೆ ಆಗುವುದನ್ನು, ರಾಜ್ಯದ ವಿಧಾನಸಭೆಗಳಿಗೆ ಒಂದ್ಸಲ ಚುನಾವಣೆ ಆಗೋದನ್ನು ಕೂಡ ವಿರೋಧಿಸಿದರು ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಏನು ಮಾಡ್ಬೋದು, ಹೇಳಬಹುದು. ಈ ಥರ ನೀವು ಒಂದು ಪೀಠಿಕೆಯನ್ನು ಅಟ್ಯಾಕ್ ಮಾಡಿ ಹಾಕಿದರೆ ಇವ್ಯಾಲ್ಯುವೇಟರ್ಗೆ ಗೊತ್ತಾಗುತ್ತೆ ಇವನು ವಿಷಯವನ್ನು ಭಾಳ ಅರ್ಥಗರ್ಭಿತವಾಗಿ ತಿಳ್ಕೊಂಡಿದ್ದಾನೆ ಅಂತ ಭಾವಿಸಿ ನಿಮಗೆ ಉತ್ತಮ ಅಂಕಗಳು ಬರೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಸರಳವಾಗಿ ಪೀಠಿಕೆ ಬರೋಣ ನಾವು. 2014ರಲ್ಲಿ ಅಸ್ತಿತ್ವಕ್ಕೆ ಬಂದ ಕೇಂದ್ರ ಸರ್ಕಾರ, ಪ್ರಸ್ತುತ ಕೇಂದ್ರ ಸರ್ಕಾರ BJP ನೇತೃತ್ವದಲ್ಲಿ 2014ಕ್ಕೆ ಜಾರಿಗೆ ಬಂತು. ಅದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಕ್ಷೇತ್ರದಲ್ಲಿ 10 ಹಲವು ಸುಧಾರಣೆಗಳನ್ನು ತರುವಲ್ಲಿ ಯಶಸ್ಸಾಗಿದೆ. ಹೌದಾ? ನಾವು ಮೊನ್ನೆ ನೋಡಿದ್ವಿ, ರಾಜಕೀಯದಲ್ಲಿ ಅಂದರೆ ಸಂವಿಧಾನಕ್ಕೆ 106ನೇ ತಿದ್ದುಪಡಿ ತರುವ ಮೂಲಕ, ಸಂವಿಧಾನಕ್ಕೆ 106ನೇ ತಿದ್ದುಪಡಿ ತರುವ ಮೂಲಕ ನಾರಿ ಶಕ್ತಿ ವಂದನ್ ಅಧಿನಿಯಮನ ಏನು ಮಾಡಿದರು, ಜಾರಿಗೆ ತಂದರು. ಮಹಿಳೆಯರಿಗೆ ರಾಜಕೀಯ ಮೀಸಲಾತಿಯನ್ನು ಉನ್ನತ ಮಟ್ಟದಲ್ಲಿ ನೀಡೋದಕ್ಕೆ ತಿದ್ದುಪಡಿಯನ್ನು ತಂದರು. ಅದೇ ರೀತಿಯಾಗಿ ಆರ್ಥಿಕ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸಂವಿಧಾನಕ್ಕೆ 101ನೇ ತಿದ್ದುಪಡಿ ತರುವ ಮೂಲಕ ಜುಲೈ 1, 2017ರಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟನ್ನು ಜಾರಿಗೆ ತಂದರು. ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಅಂದರೆ ಟ್ರಿಪಲ್ ತಲಾಕ್, ತ್ರಿವಳಿ ತಲಾಖನ್ನು ಏನು ಮಾಡಿದರು, ರದ್ದುಗೊಳಿಸಿದರು. ಹೌದಾ? ನೋಡಿ, ಇಷ್ಟೆಲ್ಲ ವಿಷಯಗಳು ನಿನಗೆ ಗೊತ್ತಾಗಿದೆ ಅಂತೇಳಿ ಇವ್ಯಾಲ್ಯುವೇಟರ್ ತಿಳ್ಕೊತಾನೆ. ಇಲ್ಲಿ ಬರೀ ನಾನು ರಾಜಕೀಯ ಅಂತ ಸೇರಿಸಿದ್ದೀನಿ, ಆರ್ಥಿಕ ಅಂತ ಸೇರಿಸಿದ್ದೀನಿ, ಸಾಮಾಜಿಕ ಅಂತ ಸೇರಿಸಿದ್ದೀನಿ, ಆದರೆ ಎಲ್ಲೂ ಕೂಡ GST ಆ್ಯಕ್ಟ್, ನಾರಿ ಶಕ್ತಿ ವಂದನ್ ಅಧಿನಿಯಮ್, ಟ್ರಿಪಲ್ ತಲಾಕ್ ಹೇಳಿಲ್ಲ. ಬಟ್ ಇವ್ಯಾಲ್ಯುವೇಟರ್ ಗೊತ್ತಾಗತ್ತೆ ಇದೆಲ್ಲ ತಿಳ್ಕೊಂಡೇ ಈ ವಿದ್ಯಾರ್ಥಿ ಬರದಾನಂತೇಳಿ. ಅಂದರೆ ಒಂದು ವರ್ಡ್ಗೆ ಒಂದು ಸೆಂಟೆನ್ಸ್ ಆಗುವಷ್ಟು ಅರ್ಥಗರ್ಭಿತವಾಗಬೇಕು ನಿಮ್ಮ ಪ್ರಬಂಧ. ಇವುಗಳನ್ನ ಜಾರಿಗೆ ತರುವ ಮೂಲಕ ಯಶಸ್ಸು ಪಡ್ಕೊಂಡಿದೆ ಕೇಂದ್ರ ಸರ್ಕಾರ ಕಳೆದ 9 ವರ್ಷಗಳಲ್ಲಿ. ಪ್ರಸ್ತುತ ಭಾರತದಲ್ಲಿರುವ ಚುನಾವಣೆ ವ್ಯವಸ್ಥೆಯನ್ನು ಸುಧಾರಣೆ ತರುವ ಕಾಲ ಪಕ್ವವಾಗಿದೆ. ನೇರವಾಗಿ ಎಲ್ಲಿ ಬಂದ್ವಿ ನಾವು, ಚುನಾವಣೆಗೆ ಬಂದ್ಬಿಟ್ಟು ನೋಡಿ. ಪೀಠಿಕೆ ಬರಿತಾ ಇದ್ದೀವಿ ಅಂತ ತಿಳ್ಕೊಂಡು ಒಂದು ಪುಟದಗಟ್ಟಲೆ ಬರೀ ಪೀಠಿಕೆನ ಬರೆಯೋದು, ಬೇರೆ ಬೇರೆ ವಿಷಯ ಹಾಕೋದು. ನೋ, ಇಮ್ಮಿಡಿಯೇಟಾಗಿ ನೀವು ಆ ಒಂದು ಪ್ರಬಂಧದ ಪೀಠಿಕೆಗೆ ಬಂದು ಬಿಡಬೇಕು. ಅರ್ಧ ಪುಟದಲ್ಲಿನೇ ಪ್ರಬಂಧದ ಪೀಠಿಕೆಗೆ ಬಂದು ಬಿಡಬೇಕು ನೀವು. ಇಲ್ಲಿ ನೋಡಿ, ಇಷ್ಟು ಬರುವಷ್ಟ್ರಾಗ ನಾನು ಈ ಅರ್ಧ ಪೇಜ್ದಲ್ಲಿ ಬಂದಿದ್ದೀನಿ, ಇಷ್ಟೆಲ್ಲ ಸುಧಾರಣೆ ಮಾಡಿದೆ. ಈಗ ಪ್ರಸ್ತುತ ಏನಾಗಬೇಕಾಗಿದೆ, ಚುನಾವಣಾ ಆಯೋಗದಲ್ಲಿ ಸುಧಾರಣೆ ಆಗಬೇಕಾಗಿದೆ. ಅದಕ್ಕೆ ಕಾಲ ಪಕ್ವವಾಗಿದೆ. ಒಂದು ದೇಶ ಒಂದು ಚುನಾವಣೆ ಎಂಬುದೊಂದು ಸುಂದರ ಕನಸು. ಇಟ್ ಇಸ್ ಎ ಫ್ಯಾನ್ಸಿ ಡ್ರೀಮ್ ಅಂತ ಕರಿಬಹುದು ನಾವು. ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು
ಒಂದು ಸುಂದರವಾಗಿರ್ತಕ್ಕಂತಹ ಕನಸು. ಈ ಕುರಿತು ಕೇಂದ್ರ ಸರ್ಕಾರ ರಾಮನಾಥ್ ಕೋವಿಂದ್, ಯಾರು? ರಾಮನಾಥ್ ಕೋವಿಂದ್ ಭಾರತದ ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ನೇರವಾಗಿ ವಿಷಯಕ್ಕೆ ಬರಬೇಕು, ಯಾಕಂದರೆ ಇದು PSI ಪರೀಕ್ಷೆ ಆಗಿರೋದರಿಂದ ಕೇವಲ 6 ಪುಟದಲ್ಲಿ ನಾವು ಬರಿಬೇಕಾಗಿರೋದ್ರಿಂದ ನೇರವಾಗಿ ವಿಷಯಕ್ಕೆ ಬಂದುಬಿಡಬೇಕಾಗತ್ತೆ. ಅದೇ ಏನಾದರೂ KS ಪರೀಕ್ಷೆಯಲ್ಲಿ 15 ಪುಟ ಎಸ್ಸೆ ಬರೆದಿರ್ತದೆ ನಿಮಗೆ. ನೀವು KS ಮಾಡುವಾಗ ಬೇಕಾದ್ರೆ ಅದನ್ನ 15 ಪುಟ ಹೆಂಗೆ ಬರಿಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿಗೆ ವಿಷಯವನ್ನು ಸಂಕ್ಷಿಪ್ತಗೊಳಿಸ್ತಕ್ಕಂತಹ ನಿಮ್ಮಲ್ಲಿ ಶಕ್ತಿ ಬರಬೇಕು. ಅದರ ಸಲುವಾಗಿ ಪ್ರಿಸಿ ರೈಟಿಂಗ್ ಕೂಡ ನಿಮಗಿರುತ್ತೆ. ನೋಡಿ, ಇಲ್ಲಿಗೆ ಕಾಲ ಪಕ್ವವಾಗಿದೆ ಆದ ತಕ್ಷಣ ಒಂದು ದೇಶ ಒಂದು ಚುನಾವಣೆ ಎಂಬುದೊಂದು ಸುಂದರ ಕನಸಾಗಿದೆ. ಇದೊಂದು ಸುಂದರವಾಗಿರ್ತಕ್ಕಂಥ ಕನಸು. ಯಾವಾಗಲೂ ಕೂಡ ಸುಂದರ ಕನಸುಗಳು ಏನಾಗಂಗಿಲ್ಲ, ನನಸಾಗೋದಿಲ್ಲ. ಕನಸುಗಳು ಏನಕ್ಕವ ಅಂದರೆ ನನಸಾಗ್ಬೋದು, ಆದ್ರೆ ಸುಂದರ ಕನಸುಗಳು ನನಸಾಗಬೇಕಾದ್ರೆ ಭಾಳ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಇಷ್ಟರಲ್ಲೇ ನಿಮಗೆ ಅರ್ಥ ಗೊತ್ತಾಗತ್ತೆ, ಇದು ಬೇಗನೆ ಆಗ್ತಕ್ಕಂತಹ ಇಮಿಡಿಯೇಟ್ಲಿ ಆಗ್ತಕ್ಕಂಥ ಕೆಲಸ ಅಲ್ಲ ಅಂತಕ್ಕಂಥ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಧ್ವನಿ ಇರಬೇಕು. ಯಾರು ಕನ್ನಡ ಸಾಹಿತ್ಯವನ್ನು ಸರಿಯಾಗಿ ಕಲ್ತಾರೆ ನೋಡ್ರಿ, ಅವ್ರ ಪ್ರಬಂಧವನ್ನು ಭಾಳ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಧ್ವನಿ ಅಂತ ಕರಿತೀವಿ ನಾವು. ಧ್ವನಿ ಬಿಚ್ಚಿದ್ದಲ್ಲ, ಅದು ಮುಚ್ಚಿದ್ದು. ಒಂದೊಂದು ಶಬ್ದಕ್ಕೂ ಕೂಡ ಒಂದೊಂದು ಏನಿರ್ತೈತೆ ಅಂದ್ರೆ ಇನ್ನರ್ ಮೀನಿಂಗ್ ಇರ್ತದೆ. ಅದ ನಾನು ಕನಸು ಅಂತ ಹಾಕಿದ್ನಿ ಅಂದ್ರೆ ಏನಾಕಿತ್ತು, ಇಮಿಡಿಯೇಟಾಗಿ ಅದು ನನಸಾಗ್ಬೋದು. ಆದ್ರೆ ಸುಂದರ ಕನಸು ಅಂತ ಹಾಕಿದಾಗ ಯಾವಾಗಲೂ ಕೂಡ ಮನುಷ್ಯನಿಗೆ ಬೀಳುವ ಸುಂದರ ಕನಸುಗಳು ಬೇಗನೆ ಏನಾಗೋದಿಲ್ಲ, ನನಸಾಗೋದಿಲ್ಲ. ನಿಮಗೂ ಕೂಡ ಯಾವ್ಯಾವ ಸುಂದರ ಕನಸುಗಳಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕಾದ್ರೆ. ಉಳಿದ ಎಲ್ಲ ಕನಸುಗಳು, ನಾಳೆ ಯಾವುದಾದ್ರೂ ಹೋಟೆಲ್ದಾಗ ಹೋಗಿ ಊಟ ಮಾಡ್ಬೇಕು ಅಂದ್ಕೊಂಡ್ರೆ ಕನಸು ಕಂಡ್ರಿ ಅಂದರೆ ಮಾಡ್ಬೋದು, ಸಾಯಂಕಾಲ ಅಷ್ಟರಾಗ ಊಟ ಮಾಡ್ಬೋದು. ಆದರೆ ಸುಂದರವಾಗಿರ್ತಕ್ಕಂಥ ಹೆಂಡತಿಯನ್ನು ಮದುವೆ ಆಗ್ಬೇಕಂತೇಳಿ ಕನಸು ಕಂಡ್ರೆ ಅದು ಸುಂದರ ಕನಸು. ಹಂಗೆ ಆಗ್ಬೇಕಾಗಿತ್ತಂದ್ರೆ 3 ವರ್ಷ ಆದರೂ ಕಷ್ಟಪಡ್ಬೇಕು. PSI ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, KS ಪರೀಕ್ಷೆಯನ್ನು ಪಾಸ್ ಆಗ್ಬೇಕು, ನೌಕರಿ ಹಿಡಿಬೇಕು, ಸ್ಯಾಲ್ರಿ ಬರಬೇಕು. ಆವಾಗ ನಿಮಗೆ ಸುಂದರ ಕನಸು ಏನಾಗ್ತದೆ ಅಂದರೆ ನನಸಾಗ್ತದೆ. ಈ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ನಮ್ಮ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿ ಪ್ರಸ್ತುತ ಅಧ್ಯಯನ ಕಾರ್ಯವನ್ನು ಪ್ರಾರಂಭಿಸಿದೆ. ಈ ಹಂತದಲ್ಲಿ ಈ ವ್ಯವಸ್ಥೆ, ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಜಾರಿಯಿಂದಾಗಿ ದೇಶಕ್ಕಾಗ್ತಕ್ಕಂಥ ಅನುಕೂಲಗಳೇನು, ತೊಡಕುಗಳೇನು ಕುರಿತು ಸವಿಸ್ತಾರವಾಗಿ ಚರ್ಚಿಸೋಣ. 1ನೇ ಪುಟದಲ್ಲಿನೇ ಇಷ್ಟು ವಿಷಯವನ್ನು ಏನು ಮಾಡ್ಕೊಂಡಿವಿ, ನಮಗೆ ಅರ್ಥ ಮಾಡ್ಕೊಂಡಿವಿ. ಆಮೇಲೆ ಕೆಲವೊಬ್ರು ಇಲ್ಲೇ ಏನು ಮಾಡಿಬಿಡ್ತಾರೆ ಅಂದರೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸಮಿತಿ, ಆ ಸಮಿತಿಯ ಸದಸ್ಯರು ಯಾರು, ಆ ಸಮಿತಿಯ ಅವಧಿ ಏನು, ಇದೆಲ್ಲ ಬರ್ಕೊಂತ ಕುಂತ್ರೆ ಇಲ್ಲಿ 2 ಪೇಜ್ ಆಕೈತೆ. ಅದನ್ನ ಬರೆಯೋಂಗಿಲ್ಲ, ಅದನ್ನು ನೀವು KSದಲ್ಲಿ ಬರೀಬೇಕು. ಸ್ವಲ್ಪ ಇದನ್ನ KS ಎಸ್ಸೆ ಮತ್ತು PSI ಎಸ್ಸೆ ಕಂಪ್ಯಾರಿಟಿವ್ ಆಗಿ ಮಾಡಿ ಹೇಳ್ತೀನಿ. ಯಾಕಂದರೆ ಒಂದು 7-8 ಜನ ವಿದ್ಯಾರ್ಥಿಗಳು ಏನು ಕೇಳಿದ್ರಿ ಅಂದರೆ, ಸರ್ PSI ಎಸ್ಸೆ ಬರಿತಾ ಇದ್ರಿ, KSಗೂ ಕೂಡ ಹಿಂಗೆ ಬರಿಬೋದನಂತೇಳಿ. ನೋ, ಅದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ 125 ಅಂಕಗಳಿರುತ್ತೆ. ಹಾಗಾಗಿ ಅದಕ್ಕೆ ಮತ್ತು ಇದಕ್ಕೆ ಬದಲಾವಣೆ ಇರ್ತದೆ. ಸ್ವಲ್ಪ ಕಂಪ್ಯಾರಿಟಿವ್ ಆಗಿ ನೋಡ್ತಾ ಹೋಗೋಣ. ಸ್ವಲ್ಪ ಜಾಸ್ತಿ ಟೈಮ್ ಆಗ್ಬೋದು, ಆದರೆ ಇಲ್ಲಿ ಒಂದೇ ಪಾಠ ಕೇಳೋದ್ರಿಂದ ನಿಮಗೆ 2 ಪರೀಕ್ಷೆಗಳಿಗೆ ಅನುಕೂಲ ಆಗತ್ತೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿ ಇದನ್ನು ನೀವು 2 ಕೆಲಸಕ್ಕೆ ಉಪಯೋಗ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ನಾವೆಲ್ಲಿ ಹೋಗೋಣ ಅಂದರೆ ಹಿನ್ನೆಲೆ ನೋಡೋಣ. ಹಾಗಾದರೆ ಈ ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ಈಗ ಹೊಸದಾಗಿ ಬಂತಾ ಅಥವಾ ಏನಾದರೂ ಇದಕ್ಕೆ ಏನಾದರೂ ಹಿನ್ನೆಲೆ ಇದೆಯಾ? ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಗತ್ತೆ. ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಸಭೆಯನ್ನು ನಾವು ಮಾಡಿಕೊಂಡು 1950ನೇ ಇಸ್ವಿಗೆ ಸಂವಿಧಾನವನ್ನು ಜಾರಿಗೆ ತರ್ತೀವಿ. ಜನವರಿ 26ಕ್ಕೆ ಭಾರತ ಸಂವಿಧಾನದಲ್ಲಿ 324ನೇ ಆರ್ಟಿಕಲ್ ಹೇಳುತ್ತೆ, ದೇಶಕ್ಕೊಂದು ಕೇಂದ್ರ ಚುನಾವಣಾ ಆಯೋಗ ಇರಬೇಕಂತ ಹೇಳುತ್ತೆ. 324ನೇ ಆರ್ಟಿಕಲ್ದಿಂದ ಹಿಡ್ಕೊಂಡು 329ನೇ ಆರ್ಟಿಕಲ್ವರೆಗೆ ದೇಶದಲ್ಲಿ ಚುನಾವಣೆಯನ್ನು ನಡೆಸುವ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದೆ. ಇದನ್ನೆಲ್ಲ ನೀವು KS ಬರೆಯುವಾಗ ಬರ್ಕೊತ ಹೋಗ್ಬೇಕು. ಆವಾಗ ಇದ ಒಂದು ಅರ್ಧ ಪುಟ ಹಾಕೈತಿ. PSIದ ಹಂಗಲ್ಲ. ಭಾರತಕ್ಕೆ ಸ್ವತಂತ್ರ ಬಂದು 1952, 1957, 1962, 1967ರಲ್ಲಿ ದೇಶದ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಎಲ್ಲ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಜಾರಿಗಿತ್ತು. ಮುಗಿದ ಹೋಯ್ತು. ಇದನ್ನ KS ಇಷ್ಟಕ್ಕೊಂದು ಪುಟ ಮಾಡ್ಬೇಕಾಕೈತಿ.
50ಕ್ಕೆ ಚುನಾವಣಾ ಆಯೋಗ ಜಾರಿಗೆ ಬಂದಿತ್ತು. ತದನಂತರ 1952ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ಜರುಗಿತು. ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಯು ದೇಶದ ಲೋಕಸಭೆಗೆ ಮತ್ತು ಅಸ್ತಿತ್ವದಲ್ಲಿರತಕ್ಕಂತಹ ರಾಜ್ಯದ ಎಲ್ಲ ವಿಧಾನಸಭೆಗಳಿಗೆ ಜರುಗಿತ್ತು. ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸಿ ಫಲಿತಾಂಶವನ್ನು ಘೋಷಿಸಿತು. ತದನಂತರ 1952ರಲ್ಲಿ ಅವಧಿ ಮುಕ್ತಾಯವಾಗಿ 1957ನೇ ಇಸ್ವಿಯಲ್ಲಿ ಎರಡನೆಯ ಲೋಕಸಭೆ ಚುನಾವಣೆ ಜರುಗಿತು. ಅದು ಕೂಡ ಇಡೀ ರಾಜ್ಯದ ಎಲ್ಲ ವಿಧಾನಸಭೆಗಳಿಗೂ ಮತ್ತು ದೇಶದ ಲೋಕಸಭೆಗಳಿಗೆ ಚುನಾವಣೆಯನ್ನು ನಡೆಸಿತು. ಅಲ್ಲಿಯೂ ಕೂಡ ಫಲಿತಾಂಶವನ್ನು ಘೋಷಣೆ ಮಾಡಿತು. ತದನಂತರ ನಮ್ಮ ಭಾರತ ದೇಶಕ್ಕೆ 1962ನೇ ಇಸ್ವಿಯಲ್ಲಿ ಮೂರನೆಯ ಸಾರ್ವತ್ರಿಕ ಚುನಾವಣೆಗಳು ಜರುಗಿದವು. ಆಗಲೂ ಕೂಡ ಕೇಂದ್ರ ಮತ್ತು ರಾಜ್ಯಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳು ಜರುಗಿ ಫಲಿತಾಂಶವನ್ನು ಘೋಷಣೆ ಮಾಡಿದ್ದೀವಿ. ತದನಂತರ 1967ನೇ ಇಸ್ವಿಯಲ್ಲಿ ದೇಶಕ್ಕೆ 4ನೇ ಸಾರ್ವತ್ರಿಕ ಚುನಾವಣೆಗಳು ಜರುಗಿ ಆಗಲೂ ಕೂಡ ಏಕಕಾಲದಲ್ಲಿ ಚುನಾವಣೆಗಳನ್ನು ಜರುಗಿಸಿ ಫಲಿತಾಂಶವನ್ನು ಘೋಷಣೆ ಮಾಡಲಾಯಿತು. ಆದರೆ ಅಂತ ನೋಡಿ, ಇಷ್ಟು ಬರಿಬಿಟ್ಟು ಏನಾಗುತ್ತೆ ನಿಮಗೆ, ಒಂದು ಪುಟ ಆಗತ್ತೆ. ಅದು KSSA. ಇದು PSI ಇದಂಗಲ್ಲ. ಭಾರತಕ್ಕೆ ಸ್ವತಂತ್ರ ಬಂದು 1952, 1957, 1962, 1967ರಲ್ಲಿ ದೇಶದ ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಜರುಗಿತು. ದಿಸ್ ಈಸ್ ಕಾಲ್ಡ್ ಪ್ರಿಸಿ ರೈಟಿಂಗ್. ನೋಡಿ, ಸಂಕ್ಷಿಪ್ತ ಬರವಣಿಗೆ ಹೆಂಗೆ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಅದಕ್ಕೆ ಹೇಳಬೇಕು, ವಿಷಯವನ್ನು ಸಂಕ್ಷೇಪಿಸುವಾಗ ಕನ್ನಡದ ಆದಿಕವಿ ಪಂಪನಂಗ ಆಗಬೇಕು. ವಿಷಯವನ್ನು ವಿಸ್ತರಿಸಬೇಕಾಗಿತ್ತಂದರೆ ಕನ್ನಡದ ಇನ್ನೊಬ್ಬ ಕವಿ ಕುಮಾರವ್ಯಾಸಂತರ ಆಗ್ಬೇಕಂತೇಳಿ. ಯಾರು ಪಂಪನ ಬಗ್ಗೆ ಮತ್ತು ಕುಮಾರವ್ಯಾಸನ ಬಗ್ಗೆ ಓದ್ಕೊಂಡಿರ್ತಾರೆ ನೋಡ್ರಿ, ಅವ್ರಿಗೆ ಒಳ್ಳೆಯ ಎಸ್ಸೆಯನ್ನು ದೊಡ್ಡದು ಮಾಡೋದು ಹೆಂಗೆ, ಸಣ್ಣದು ಮಾಡೋದು ಹೆಂಗೆ, ಕರತಲಾ ಮಲಕ ಅಂಥೇಳಿ. ಏನಂಥೇಳಿ? ಕರತಲಾ ಮಲಕ. ಹಾಗಾದ್ರೆ ಕರತಲಾ ಮಲಕದ ಅರ್ಥ ಏನು? ಕಮೆಂಟ್ ಬಾಕ್ಸ್ದಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಹಾಕಿ. ಈ ಚುನಾವಣೆಗಳಲ್ಲಿ ಕೇಂದ್ರದಲ್ಲಿ ಕ್ರಮವಾಗಿ ಒಂದೇ ಪಕ್ಷಕ್ಕೆ 364 ಸೀಟುಗಳು ಗೆದ್ರು. ಯಾವಾಗ? 1952ನೇ ಇಸ್ವಿಲಿ. ಕ್ರಮವಾಗಿ ಅಂದ ತಕ್ಷಣ ಇದ್ರ ಕ್ರಮವಾಗಿ ಅಂತ ತಿಳ್ಕೊಬೇಕಲ್ಲಿ. ನೋಡಿ, ಒಂದೇ ಶಬ್ದ 4 ಸಾಲುಗಳನ್ನ ಉಳಿಸತ್ತೆ ನಿಮಗೆ. ಎರಡನೆಯ ಚುನಾವಣೆಯಲ್ಲಿ 371 ಸೀಟುಗಳು, ಮೂರನೆಯ ಚುನಾವಣೆಯಲ್ಲಿ 361 ಸೀಟುಗಳು, ಜೊತೆಗೆ 4ನೆಯ ಚುನಾವಣೆಯಲ್ಲಿ 283 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಆಯ್ಕೆಯಾದರು. ಅಂದರೆ ಮೋರ್ ದೆನ್ 70% ಒಂದೇ ಪಕ್ಷ ಏನು ತಗೊಳ್ತೈತೆ ಅಂದರೆ ಓಟ್ ತಗೊಳ್ತದೆ. ಇದರಿಂದ ಏನಾಗ್ತದೆ ಅಂದರೆ ಕೇಂದ್ರದಲ್ಲಿ ಒಬ್ಬರೇ ಪ್ರಧಾನಮಂತ್ರಿಗಳು 1947ನೇ ಇಸ್ವಿಯಿಂದ 1964ನೇ ಇಸ್ವಿವರೆಗೆ ಆಡಳಿತವನ್ನು ಮಾಡ್ತಾರೆ. ಅಂದರೆ ಚುನಾವಣೆ ಆಗೋಕ್ಕಿಂತ ಮೊದಲೇನೂ ಕೂಡ ಅವರೇ ಪ್ರಧಾನಮಂತ್ರಿಗಳಿದ್ದರು. ಚುನಾವಣೆಗಳ ನಂತರವೂ ಕೂಡ 1964ನೇ ಇಸ್ವಿವರೆಗೂ ಕೂಡ ಅವರೇನಾಗಿದ್ದರು? ಪ್ರಧಾನಮಂತ್ರಿಗಳಾಗಿದ್ದರು ಎಂಬುದು ಅಂಕಿ ಸಂಖ್ಯೆಗಳಿಂದ ತಿಳಿದು ಬರುತ್ತದೆ. ಈ ಎಲ್ಲ ವಿಷಯ ನಮ್ಗೆ ಎಲ್ಲಿಂದ ಗೊತ್ತಾಗ್ತದೆ ಅಂದರೆ ಈಗಾಗಲೇ ಹಿಂದಿನ ಅಂಕಿ ಸಂಖ್ಯೆಗಳಿಂದ ನಮಗೇನಾಗತ್ತೆ? ಇದು ತಿಳಿದು ಬರುತ್ತೆ. ಓಕೆ, ಎರಡನೇ ಪುಟಕ್ಕೆ ನಾವು ಬರೋಣ. ರೈಟ್, ಇದನ್ನು ಒಂದು ದೇಶ, ಒಂದು ಚುನಾವಣೆ, ಒಂದೇ ಪಕ್ಷ. ನೋಡಿ, ಇದನ್ನು ನಾವೇನಂತ ಕರಿಬೋದು? ಈಗ 1952ರಿಂದ 1964 ತನಕ ಒಬ್ಬರೇ ಪ್ರಧಾನಮಂತ್ರಿಗಳಿದ್ರು ನಮ್ಮ ದೇಶದಲ್ಲಿ. ಒಂದೇ ಪಕ್ಷ ಆಡಳಿತಕ್ಕೆ ಬಂದಿತ್ತು, ಒಂದೇ ಚುನಾವಣೆ ನಡೀತಿತ್ತು. ಹಾಗಾದರೆ ಇದನ್ನು ನಾವು ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ, ಒಂದೇ ಪಕ್ಷ ಒಬ್ಬರೇ ನಾಯಕರು ಎಂದು ವಿಶ್ಲೇಷಿಸಬಹುದು. ಫಸ್ಟ್ ಪೇಜ್ದಲ್ಲಿ ನಿಮ್ಮದು ಈ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರೋದ್ರಿಂದ ಏನು ಸಮಸ್ಯೆ ಆಗ್ಬೋದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಗಮನ ಸೆಳೆದಿದ್ದೇನೆ. ಇವ್ಯಾಲ್ಯುವೇಟರ್ ಗೊತ್ತಾಗತ್ತೆ. ಫಸ್ಟ್ಗೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿನೂ ಹೇಳಿದ್ದೀವಿ. ಅದೇ ಪುಟದಲ್ಲಿ ನಾವು ಒಂದು ಸ್ವಲ್ಪ ಇದ್ರದ್ದು ರೆಫರ್ಕೇಷನ್ ಏನು, ತೊಡಕುಗಳೇನು ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಅಂಡರ್ಸ್ಟ್ಯಾಂಡ್? 1968ರಲ್ಲಿ ಉಂಟಾದ ರಾಜಕೀಯ ಚದುರಂಗದಾಟದಲ್ಲಿ, ನೋಡಿ ಶಬ್ದ ಭಾಳ ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕು. 1968ರಲ್ಲಿ ಉಂಟಾದ ರಾಜಕೀಯ ಚದುರಂಗದಾಟದಲ್ಲಿ, ನೋಡಿ ರಾಜಕೀಯ ಚದುರಂಗದಾಟದಲ್ಲಿ ಅಂತ ಹಾಕಿದ್ದೀನಿ. ಈ ವರ್ಡ್ ಭಾಳ ಪವರ್ಫುಲ್.
ಚೆಸ್ದಲ್ಲಿ ಏನಾಕತಿ ಯಾರನ್ನ ಯಾರು ಹೊಡಿತಾರೆ ಅನ್ನೋದು ಗೊತ್ತಾಗಂಗಿಲ್ಲ. ಹಾಗೆ 1968 ನಂತರ ಯಾರ ಮೇಲೆ ಯಾರು ವೈರತ್ವವನ್ನು ಸಾಧಿಸಿದ್ರು, ಯಾವ್ಯಾವ ವಿಧಾನಸಭೆಗಳು ರದ್ದಾದು, ಎಲ್ಲೆಲ್ಲಿ ರಾಷ್ಟ್ರಪತಿ ಅವರ ಆಡಳಿತ ಹೇರಿಕೆ ಆಯಿತು ಅಂತೇಳಿ KASದಾಗ ಬರಿಬೇಕಾಗ್ತದೆ. ಆದರೆ ಇಲ್ಲಿ ಹಂಗಿಲ್ಲ. 1968ರಲ್ಲಿ ಉಂಟಾದ ರಾಜಕೀಯ ಚದುರಂಗದಾಟದಲ್ಲಿ ಇಷ್ಟ. ಆ ಚದುರಂಗದಾಟ ಯಾವುದಂತ ಹೇಳಿ ನೀವು KAS ಪರೀಕ್ಷೆ ಒಳಗೆ ಬರಿಬೇಕಾಗ್ತದೆ. ಎಸ್ಎದಲ್ಲಿ ಬರೀ ಚದುರಂಗದಾಟ ಅಂತ ಗೊತ್ತಿದ್ರೆ ಸಾಕು. ಯಾಕಂದರೆ ನೀವು PSI ಬರೆದ್ರೆ ಕೇವಲ ಏನು ಹಾಕ್ತೀರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಕ್ತೀರಿ. KAS ಪಾಸ್ ಆದ್ರೆ DSP ಹಾಕಿರಿ, ನೀವು DSP ಹಾಕಿರಿ. ಒಂದು ಚದುರಂಗದ ಆಟ ನಡೆದ ಗೊತ್ತಿದ್ರೆ ಸಾಕು, PSI ಹಾಕಿರಿ. ಆ ಚದುರಂಗದಾಟ ಯಾವತ್ತು ತಿಳ್ಕೊಂಡ್ರೆ ಏನು ಹಾಕಿರಿ, DYSP ಹಾಕ್ತೀರಿ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ PSI ಎಕ್ಸಾಮಿನೇಷನ್ ಆ್ಯಂಡ್ KAS ಎಕ್ಸಾಮಿನೇಷನ್. PSI ಆದ್ರಿ ಅಂದರೆ ನಿಮಗೆ ದಿನಕ್ಕೆ ಒಂದು 50 ಜನ ಸೆಲ್ಯೂಟ್ ಹೊಡಿತಾರೆ. DYSP ಆದ್ರಿ ಅಂದರೆ ಒಂದು ದಿನಕ್ಕೆ 500 ಜನ ಸೆಲ್ಯೂಟ್ ಹೊಡಿತಾರೆ. ಇಷ್ಟೇ ವ್ಯತ್ಯಾಸ. ದಿನಕ್ಕೆ 50 ಸೆಲ್ಯೂಟ್ ಹೊಡ್ಸ್ಕೊತಿರೋ ಅಥವಾ ದಿನಕ್ಕೆ 500 ಸೆಲ್ಯೂಟ್ ಹೊಡ್ಸ್ಕೊತಿರೋ ಅಂಥೇಳಿ ಇವತ್ತು ಡಿಸೈಡ್ ಮಾಡಿ. ಎಷ್ಟು ಪೇಜ್ ಓದ್ತಿರ್ಲ ಮುಂದೆ ಅಷ್ಟು ಸೆಲ್ಯೂಟ್ ಬರ್ತಾವೆ. ನೀವು ಎಷ್ಟು ಪುಟ ಓದ್ತಿರ್ಲ ದಿನ, ನೀವು ಮುಂದೆ ಒಂದು ದಿವಸ ಲೆಕ್ಕ ಇಟ್ಕೊಳ್ರಿ. ಇವತ್ತು 100 ಪೇಜ್ ಓದ್ನ್ಯ, ನೆನಪಿಟ್ಕೊಳ್ರಿ. ಇವತ್ತು ನಾಳೆ 100 ಪೇಜ್ ಓದಿನ. ಟೋಟಲ್ ಎಕ್ಸಾಮ್ ಪಾಸ್ ಆಗೋ ತನಕ 1,00,000 ಪೇಜ್ ಓದಿನ ತಿಳ್ಕೊ. ಮುಂದೆ ನೀವು ರಿಟೈರ್ಡ್ ಆಗೋ ತನಕ 1,00,000 ಸೆಲ್ಯೂಟ್ ಹೊಡೆಸ್ಕೊತೀರ. ಮತ್ತು 1 ಪೇಜಿಗೆ 1 ಸೆಲ್ಯೂಟ್, 1 ಪೇಜ್ 1 ಸೆಲ್ಯೂಟ್. ಐ ಥಿಂಕ್ ನಿಮಗೆ ಮೋಟಿವೇಶನ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. 1968ನೇ ಇಸ್ವಿಯಲ್ಲಿ ಉಂಟಾದ ಚದುರಂಗದಾಟದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ಅನೇಕ ಕಾಲದಲ್ಲಿ ಜರುಗಲಾರಂಭಿಸಿದವು. ಏಕಕಾಲದಲ್ಲಿ ಜರುಗಿಸಲಿಲ್ಲ, ಅನೇಕ ಕಾಲದಲ್ಲಿ ಜರುಗಿಸಿದವು ಅಂತ ಇಲ್ಲೂ ಕೂಡ ಒಂದು ಒಳ್ಳೆಯ ವರ್ಡನ್ನು ಹಾಕಿದ್ದೀನಿ. ಏಕಕಾಲ, ಅನೇಕ ಕಾಲ, ವಿರುದ್ಧಾರ್ಥಕ ಪದ ಗೊತ್ತಿರಬೇಕು. ಅಲ್ಲಿ ಶಬ್ದಗಳ ಆಟ. ಪ್ರಬಂಧ ಎಂದರೆ ಇದೊಂದು ಶಬ್ದಗಳ ಆಟ. ಶಬ್ದಗಳ ಜೊತೆ ಆಟ ಆಡು. KAS ಮುಖ್ಯ ಪರೀಕ್ಷೆ, IAS ಮುಖ್ಯ ಪರೀಕ್ಷೆ, ಪ್ರಬಂಧಗಳನ್ನ ಬರೆಯೋದಂದ್ರೆ ಇಟ್ ಈಸ್ ಅ ವರ್ಡ್ ಗೇಮ್. ಶಬ್ದಗಳ ಜೊತೆ ಚದುರಂಗದ ಆಟವನ್ನು ಆಡ್ಕೋತ ಹೋದ್ರಿ ಅಂದ್ರೆ ಒಳ್ಳೆ ಮಾರ್ಕ್ಸ್ಗಳು ಬರ್ತವೆ. ಅಂಕಿ ಸಂಖ್ಯೆಗಳು ನೀವು ಏನು ಬರಿತೀರಿ ಬಿಡ್ತೀರಿ, ನಿಮ್ಮ ಜ್ಞಾನವನ್ನು ತೋರಿಸ್ತೀರಿ ಅನ್ನೋದಕ್ಕಿಂತ ಶಬ್ದ ಗಾರುಡಿಗೆತನ ಇರಬೇಕು ನಿಮ್ಮಲ್ಲಿ. ಆವಾಗ ಒಳ್ಳೆಯ ಅಂಕಗಳು ಬರೋದಕ್ಕೆ ಸಾಧ್ಯ ಇದೆ. ಇದನ್ನು ನೋಡಿ 1968ರಿಂದ 1983 ತನಕ ಇದನ್ನು ನೋಡಿ ಭಾರತದ ಚುನಾವಣಾ ಆಯೋಗ 1983ನೇ ಇಸ್ವಿಯಲ್ಲಿ ಏನು ಹೇಳ್ತು, ಏಕಕಾಲದಲ್ಲಿ ಚುನಾವಣೆ ನಡೆಸೋಣ ಅಂತೇಳಿ ಶಿಫಾರಸು ಮಾಡಿತು ಕೇಂದ್ರ ಸರ್ಕಾರಕ್ಕೆ. ಅದೇ ರೀತಿ 1999ನೇ ಇಸ್ವಿಯಲ್ಲಿ 170ನೇ ಕಾನೂನು ಆಯೋಗದ ವರದಿ. 170ನೇ ಕಾನೂನು ಆಯೋಗ ಅಲ್ಲ, ಯಾಕಂದರೆ ಈಗ ಪ್ರಸ್ತುತ ಇರೋದನ್ನೇ 22ನೇ ಕಾನೂನು ಆಯೋಗ. ಕಾನೂನು ಆಯೋಗದ 170ನೇ ವರದಿ ಅಂತ ಬೇಕಾದ್ರೆ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಜೊತೆಗೆ 2015ನೇ ಇಸ್ವಿಯಲ್ಲಿ 79ನೇ ಸಂಸತ್ತಿನ ಸ್ಥಾಯಿ ಸಮಿತಿ, ಇದ್ರ ಜೊತೆಗೆ 2017ನೇ ಇಸ್ವಿಯಲ್ಲಿ ನೀತಿ ಆಯೋಗದ ವರದಿ. ನೀತಿ ಆಯೋಗದ ವರದಿ ಹೆಸರು ಏನಂದ್ರೆ ಅನಾಲಿಸಿಸ್ ಆಫ್ ಸೈಮಲ್ಟೇನಿಯಸ್ ಇಲೆಕ್ಷನ್ಸ್, ವಾಟ್, ವೈ ಅಂಡ್ ಹೌ. ಇದನ್ನು ಬೇಕಾದ್ರೆ ನೀವು ಕನ್ನಡೀಕರಣನೂ ಮಾಡ್ಕೋಬಹುದು. ಯಾಕಂದ್ರೆ ನೀತಿ ಆಯೋಗ ರಿಪೋರ್ಟನ್ನು ಇಂಗ್ಲೀಷ್ನಲ್ಲೇ ಕೊಡೋದ್ರಿಂದ ನೀವು ಇಂಗ್ಲೀಷ್ನಲ್ಲಿ ಬರೆದಿದೆ. ಕೆಲವರು ಅಂತಾರೆ ಇಂಗ್ಲೀಷ್ ಶಬ್ದಗಳನ್ನ ಬಳಸಬೇಕು ಬಳಸಬಾರ್ದು. ನಿಮಗೆ ಅಷ್ಟು ಮಡಿವಂತಿಕೆ ಇದ್ದರೆ ನೀವು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ಏನು ತೊಂದರೆ ಇಲ್ಲ. ಓಕೆ, ಇವ್ಯಾಲ್ಯುವೇಟ್ರಿಗೆ ನೀವು ಬರೆದಿದ್ದು ಇಂಗ್ಲೀಷ್ ಅರ್ಥ ಆಗತ್ತೆ. ಇವರೆಲ್ಲರೂ ಏಕಕಾಲಕ್ಕೆ ಚುನಾವಣೆ ಜರುಗಿಸಬೇಕೆಂದು ಶಿಫಾರಸು ಮಾಡಿದರು. ಹಾಗಾದರೆ ಇನ್ನೆಲ್ಲ ತಿಳ್ಕೊಂಡಿವಿ ನಾವು. 1947ಕ್ಕೆ ದೇಶ ಸ್ವತಂತ್ರ ಆಯಿತು. 1952ನೇ ಇಸ್ವಿಗೆ ಮೊದಲ ಲೋಕಸಭಾ ಚುನಾವಣೆ ಆಯಿತು. 1957ಕ್ಕಾಯಿತು, 1962ಕ್ಕಾಯಿತು, 1967ಕ್ಕಾಯಿತು. ಓಕೆ, 1968ರಲ್ಲಿ ಚದುರಂಗದ ಆಟ ಜರುಗಿತು. ಇದನ್ನು ತದನಂತರ ಆವಾಗ ಅನೇಕ ಕಾಲದಲ್ಲಿ ಚುನಾವಣೆಗಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆವು. ಇದನ್ನು ನೋಡಿರ್ತಕ್ಕಂಥ ಕೇಂದ್ರ ಚುನಾವಣಾ ಆಯೋಗ 1988ರಲ್ಲಿ ಮತ್ತೆ ಏಕಕಾಲದಲ್ಲಿ ಚುನಾವಣೆ ನಡೆಸೋಣ ಅಂತ ಹೇಳ್ತು. 1999ನೇ ಇಸ್ವಿಯಲ್ಲಿ ಕಾನೂನು ಆಯೋಗ ಕೂಡ ಹೇಳಿತು. 2005ನೇ ಇಸ್ವಿಯಲ್ಲಿ ಸಂಸತ್ತಿನ ಸ್ಥಾಯಿ ಸಮಿತಿ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೆಸೋಣ ಅಂತ ಹೇಳ್ತು. 2017ನೇ ಇಸ್ವಿಯಲ್ಲಿ ನಮ್ಮ ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವಿ, ಅದನ್ನ 2010ದಲ್ಲಿ ಜಾರಿಗೆ ಬಂದಿದೆ. ಇದು ಕೂಡ ಏನು ಹೇಳ್ತು, ನೀವು ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿತು ಅಂತಕ್ಕಂಥ ಹಿನ್ನೆಲೆ ನಿಮಗೆ ಗೊತ್ತಿರಬೇಕು.
ಈ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು 2014ನೇ ಇಸ್ವಿಯಲ್ಲಿ ಜಾರಿಗೆ ಬಂದಿರತಕ್ಕಂತಹ ಕೇಂದ್ರ ಸರ್ಕಾರ ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದನ್ನು ಪುನರುಚ್ಚರಿಸುತ್ತಾ ಬಂದಿತ್ತು. ಆದರೆ ಕಾಲ ಒದಗಿ ಬಂದದ್ದು 2023ನೇ ಇಸ್ವಿಯಲ್ಲಿ ಅದಕ್ಕೊಂದು ಸಮಿತಿಯನ್ನು ಮಾಡಿ ಅದಕ್ಕೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಅಧ್ಯಯನ ಮಾಡಿ ವರದಿ ಕೊಡೋದಕ್ಕೆ ಹೇಳಿದೆ. ಹಾಗಾದರೆ ಈ ವ್ಯವಸ್ಥೆ ಜಾರಿಗೆ ಬರಬೇಕು ಅಂದರೆ ಈ ವ್ಯವಸ್ಥೆ ಏಕೆ ಜಾರಿಗೆ ಬರಬೇಕು ಅಂದರೆ ಕೆಲವೊಬ್ಬರು ಈ ವ್ಯವಸ್ಥೆ ಜಾರಿಗೆ ಬರುವುದರಿಂದ ಆಗ್ತಕ್ಕಂತಹ ಅನುಕೂಲಗಳು ಅಂಥೇಳಿ ಬರೀತಾರೆ. ಅದರ ಬದಲಾಗಿ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡೋಣ, ಈ ವ್ಯವಸ್ಥೆ ಜಾರಿಗೆ ಏಕೆ ಬರಬೇಕು ಅಂತ. ಈ ವ್ಯವಸ್ಥೆ ಯಾಕೆ ಜಾರಿಗೆ ಬರಬೇಕಪ್ಪ, ಯಾಕೆ ಬರಬೇಕಂದ್ರೆ ಆಡಳಿತದಲ್ಲಿ ದಕ್ಷತೆ ಹೆಚ್ಚುತ್ತದೆ. ಕೆಲವೊಬ್ರು ಅಂತಾರೆ ಈ ಥರ ನಂಬರ್ ಬರೀನೋ ಬೇಡ ಅಂತೇಳಿ. ಬರಿಬೋದು, ಏನು ತೊಂದರೆ ಇಲ್ಲ, ಯಾಕಂದ್ರೆ ಎಷ್ಟು ನೀವು ನಂಬರ್ಸ್ಗಳನ್ನ ಹಾಕಿದಿರಿ ಅಂತೇಳಿ ವ್ಯಾಲ್ಯೂವೇಟ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಸಬ್ ಹೆಡಿಂಗ್ಸ್ ಬರೆದಾಗ ಈ ಥರ ಅಂಡರ್ಲೈನ್ ಮಾಡಿ, ಏನು ತಪ್ಪಿಲ್ಲ, ನಾವೆಲ್ಲ ಮಾಡ್ತಿದ್ವಿ ಅಂಡರ್ಲೈನ. ಓಕೆ, ಮತ್ತು ನಾವು ಆನ್ಸರ್ ಶೀಟ್ಸ್ಗಳನ್ನ KS ಆನ್ಸರ್ ಶೀಟ್ಸ್ಗಳನ್ನ ತರಿಸ್ಕೊಂಡು ನೋಡಿದ್ದೀವಿ, ನಮ್ಗೆ ಒಳ್ಳೆ ಮಾರ್ಕ್ಸ್ಗಳು ಬಂದಿದೆ. ಆ ಒಂದು ಧೈರ್ಯದಿಂದ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಕತ್ತೆ. ಹೆಂಗೆ ದಕ್ಷತೆ ಎಫಿಷಿಯನ್ಸಿ ಹೆಂಗೆ ಬರ್ತೈತೆ ಅಂದರೆ, ಚುನಾವಣೆಗಳು ನಿಗದಿತ ಅವಧಿಯಲ್ಲಿ ಜರುಗದೆ, 5 ವರ್ಷಕ್ಕೊಂದ್ಸರಿ ಚುನಾವಣೆಗಳು ಜರುಗದೆ ವರ್ಷಕ್ಕೊಮ್ಮೆ ಸಂತೆ ಥರ ಜರುಗುತ್ತಾ ಹೋದು ಅಂದರೆ ದೇಶದ ಮತ್ತು ರಾಜ್ಯದ ಅಧಿಕಾರಿಗಳು, ಕಾರ್ಯಾಂಗದ ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ ಚುನಾವಣಾ ಕಾರ್ಯ ಮತ್ತು ಪ್ರಚಾರಕ್ಕಾಗಿನ ತೊಡಗಿಬಿಡ್ತಾರೆ. ಅಧಿಕಾರಿ ಸಿಬ್ಬಂದಿಗಳು ಶಿಕ್ಷಕರೆಲ್ಲ ಚುನಾವಣಾ ಕಾರ್ಯ ಮಾಡ್ತಾರೆ, ಶಾಸಕರು ಮಂತ್ರಿಗಳು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳೆಲ್ಲ ಪ್ರಚಾರ ಮಾಡಕ್ಕೆ ಹೋಗಿಬಿಡ್ತಾರೆ. ಒಂದು ವೇಳೆ ನಮ್ಮ ಕರ್ನಾಟಕದ ಚುನಾವಣೆ ಮುಗಿದ್ರೂ ಕೂಡ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಆಂಧ್ರ ಪ್ರದೇಶ್ ತೆಲಂಗಾಣ ಚುನಾವಣೆ ನಡೆದಿತ್ತಂದ್ರೆ ನಮ್ಮ ಎಲ್ಲ ರಾಜಕಾರಣಿಗಳನ್ನ ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ ಪ್ರಚಾರ ಕಾರ್ಯ ಮಾಡಕ್ಕೆ ತಮ್ಮ ಪಕ್ಷದ ಪರವಾಗಿ. ಒಂದು ವೇಳೆ ಕರ್ನಾಟಕದ್ದು ಮತ್ತು ತೆಲಂಗಾಣದ ಏಕಕಾಲದಲ್ಲಿ ಚುನಾವಣೆ ನಡೆದಿತ್ತಂದ್ರೆ ಹೋಗೋ ಪ್ರಶ್ನೆ ಬರ್ತಿರ್ಲಿಲ್ಲ ಇವರು. ಆವಾಗ ಇಲ್ಲೇ ಕುಂತು ಕೆಲಸ ಮಾಡ್ತಿದ್ರು. ಆವಾಗ ಆಡಳಿತದಲ್ಲಿ ದಕ್ಷತೆ ಬರ್ತಿತ್ತು. ಕೇವಲ ಆಡಳಿತದಲ್ಲಿ ದಕ್ಷತೆ ಬರಬೇಕಾದ್ರೆ ಅಧಿಕಾರಿಗಳಷ್ಟೇ ಕೆಲಸ ಮಾಡಿದರೆ ಮಾತ್ರ ಸಾಲದು, ಅದರಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಥರ 5 ವರ್ಷಕ್ಕೊಮ್ಮೆನೇ ಚುನಾವಣೆ ಇರೋದರಿಂದ ದೇಶದಲ್ಲಿರ್ತಕ್ಕಂಥ ಕಲ್ಯಾಣ ಯೋಜನೆಗಳು, ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ ನಾವು, ಅನುದಾನ ಗ್ರಾಂಟ್ಸ್ ಕೊಟ್ಟಿರ್ತಾರೆ, ಗ್ರಾಂಟ್ಸ್ಗಳ ಸದ್ಬಳಕೆ ಮಾಡುವುದರಲ್ಲಿ ವಿಳಂಬವಾಗುವುದಿಲ್ಲ ಏಕಕಾಲದಲ್ಲಿ ನಡೆದರೆ. ಒಂದು ವೇಳೆ ಈ ಥರ ಅನೇಕ ಕಾಲದಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂದರೆ ಇವುಗಳೆಲ್ಲ ವಿಳಂಬವಾಗ್ತವೆ. ಇದರಿಂದ ಸಾರ್ವಜನಿಕರಿಗೆ ದೊರಕುವ ಸರ್ಕಾರಿ ಸೇವೆಗಳು ವಿಳಂಬವಾಗುತ್ತವೆ. ಆದ್ದರಿಂದ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಜರುಗಿಸಬೇಕು. ಹೇಳ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ, ಸರ್ಕಾರದ ಕೆಲಸ ದೇವರ ಕೆಲಸ. ಒಂದು ವೇಳೆ ಸರ್ಕಾರಿ ಕೆಲಸಗಳು ಬೇಗನೆ ಸಿಗಲಿಲ್ಲ ಅಂದರೆ ದೇವ್ರ ಕೆಲಸನ ನಾವು ಮಾಡಿ ಕೊಡಲ್ದಂಗೆ ಆಗಿಬಿಡ್ತದ ಅಂತ. ಅದಕ್ಕೆ ಇವುಗಳು ಕಾರಣ ಆಗ್ತವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಬರೀಬಹುದು. ನಾವೀಗ ಮತ್ತೆ ಮುಂದಿನ ಪುಟಕ್ಕೆ ತೆರಳೋಣ. 2ನೇ ಪಾಯಿಂಟನ್ನು ಇಲ್ಲಿ ನೋಡೋಣ. ಅನಗತ್ಯ ವೆಚ್ಚ ಮತ್ತು ಸಮಯದ ಉಳಿತಾಯ. ಏಕಕಾಲದಲ್ಲಿ ಚುನಾವಣೆ ನಡೆಯೋದರಿಂದ ಚುನಾವಣೆಗಳು ಜರುಗಿ ಒಂದು ಪಕ್ಷ ಅಧಿಕಾರಕ್ಕೆ ಬರಲು ಕನಿಷ್ಠ 90 ದಿನಗಳು ಬೇಕಾಗ್ತದೆ. 5 ವರ್ಷಕ್ಕೊಮ್ಮೆ ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿಗಳು, ಶಿಕ್ಷಕರು ಈ ಕಾರ್ಯಕ್ಕೆ ನಿಯೋಜಿಸಬಹುದು ನಾವು. ಆದರೆ ಅನೇಕ ಕಾಲದಲ್ಲಿ ಚುನಾವಣೆಗಳು ಜರುಗೋದರಿಂದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಅವರ ಎಲ್ಲ ಸಮಯವನ್ನು ಯಾವ ಕಾರ್ಯಕ್ಕೆ ನೇಮಕ ಮಾಡಲಾಗಿದೆಯೋ ಅವರನ್ನು ಯಾವ ಕಾರ್ಯಕ್ಕೆ ನೇಮಕ ಮಾಡಲಾಗಿದೆಯೋ ಆ ಕಾರ್ಯ ಮಾಡದೆ ಸಾರ್ವಜನಿಕ ಸೇವೆ ನೀಡುವಲ್ಲಿ ಲೋಪವಾಗುತ್ತದೆ. 5 ವರ್ಷಕ್ಕೆ 90 ದಿನ ಅಂದರೆ ಓಕೆ, ಪ್ರತಿ ವರ್ಷಕ್ಕೆ 90 ದಿನ ಅಂದರೆ ಇಂಟು 5 ಅಂದರೆ 5 ವರ್ಷಕ್ಕೆ 450 ದಿನ ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚು ದಿನ ಆಯ್ತು. ಸುಮಾರು 1 ವರ್ಷ ದಿನ ಅವರು 1.5 ವರ್ಷ 5 ವರ್ಷಕ್ಕೆ 1.5 ವರ್ಷಗಳಷ್ಟು ದಿನಗಳಷ್ಟು ಚುನಾವಣೆ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಶಿಕ್ಷಕರು ಮಕ್ಕಳಿಗೆ ಪಾಠ ಕಲಿಸೋರು ಯಾರು ಅಲ್ವಾ? ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಆ ಶಿಕ್ಷಣ ಅಂತಕ್ಕಂಥ ಹುಲಿಯ ಹಾಲವನ್ನು ಶಿಕ್ಷಕರು ಕುಡ್ಸೋಕ್ಕಾಗಂಗಿಲ್ಲ ಅಲ್ಲಿ ಚುನಾವಣೆ ಮಾಡ್ಕೊತ ನಿಂತ್ರಂದ್ರೆ.
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಮಿಳ್ನಾಡಿನಲ್ಲಿ 3 ಲಕ್ಷ ಶಿಕ್ಷಕರು ಚುನಾವಣಾ ಕಾರ್ಯಕ್ಕೆ ನಿಯೋಜಿತವಾಗಿತ್ತು. ಈ ಲಾಸ್ಟ್ ಚುನಾವಣೆಯಲ್ಲಿ 3 ಲಕ್ಷ ಶಿಕ್ಷಕರನ್ನ ಚುನಾವಣೆಗೆ ನಿಯೋಜಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುವವರು ಯಾರು? ಇದೇ ಚುನಾವಣೆಯ ಬಗ್ಗೆ, ಮತದಾನದ ಬಗ್ಗೆ, ಸಂವಿಧಾನದ ಬಗ್ಗೆ ಪಾಠಗಳನ್ನ ಹೇಳ್ತಿರ್ತೀವಿ ನಾವು. ಅದನ್ನು ಮಕ್ಕಳಿಗೆ ಹೇಳಲಿಲ್ಲ ಅಂದರೆ ಮತ್ತು ದೇಶ ಮುಂದೊಂದು ದಿವಸ ದರಿದ್ರ ದೇಶ ಆಗ್ತೈತಿ. ಒಳ್ಳೆಯ ಶಾಲೆಗಳಿದ್ದರು, ನಮ್ಮಲ್ಲಿ ಒಳ್ಳೆಯ ಸಲಕರಣೆಗಳಿದ್ದರೂ ಕೂಡ ಪಾಠವನ್ನು ಕಲಿಸೋದಕ್ಕೆ ಶಿಕ್ಷಕರಿಲ್ಲಾಗಿತ್ತು ಅಂದರೆ ಉಪಯೋಗವೇನು? ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣವಾಗುವುದು ಶಾಲಾ ಕೊಠಡಿಯಲ್ಲಿ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಸ್ಥಿತಿಗತಿ ಬಂದಾಗ ಅನವಶ್ಯಕ ಸಮಯ ಮತ್ತು ಸರ್ಕಾರದ ವೆಚ್ಚ ಆಗ್ತತಿ. ಚುನಾವಣಾ ಕಾರ್ಯದ ವೆಚ್ಚ, ಸಿಬ್ಬಂದಿಗಳಿಗೆ ನೀಡ್ತಕ್ಕಂಥ ಗೌರವಧನದ ಮೊತ್ತ ಅನಗತ್ಯ ವೆಚ್ಚವೆಂದು ಪರಿಗಣಿತವಾಗುತ್ತದೆ. ಒಂದು ಸಲಕ್ಕಾಗ್ತಕ್ಕಂತಹ ವೆಚ್ಚ 5 ಸಲ ನಾವು ಏನಾದರೂ ಖರ್ಚು ಮಾಡಿದ್ದೀವಿ ಅಂದರೆ, ಸಾಮಾನ್ಯವಾಗಿ ವರ್ಷಕ್ಕೊಂದೊಂದು ಇಲೆಕ್ಷನ್ ಆಗ್ತಾವಲ್ಲ ನಮ್ಮಲ್ಲಿ, ಅದರ ಸಲುವಾಗಿ ನಾನು ವರ್ಷಕ್ಕೊಮ್ಮೆ ಅಂತ ಹೇಳ್ತಾ ಇದ್ದೀನಿ, ಅಥವಾ ಅನೇಕ ಸಲ ಅಂತ ಬಳಸಿ ನೀವು. ಇದರಿಂದ ವೆಚ್ಚ ಮತ್ತು ಸಮಯ ಏನಾಗ್ತೈತೆ ಅಂದರೆ ನಮ್ಮ ದೇಶದ್ದು, ನಮ್ಮ ಅಧಿಕಾರಿಗಳದ್ದು, ಸಿಬ್ಬಂದಿಗಳದ್ದು ಅನಾವಶ್ಯಕವಾಗಿ ಏನಾಗ್ತದೆ ಅಂದರೆ ಹಾಳಾಗಿ ಹೋಗ್ತದೆ. ಇನ್ನು ನಾವು ಮೂರನೇ ಒಂದು ವಿಷಯಕ್ಕೆ ಬರೋಣ, ಮೂರನೆಯ ಪಾಯಿಂಟಿಗೆ ಬರೋಣ. ಮಾದರಿ ನೀತಿ ಸಂಹಿತೆ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಗಾಲು. MCC ಜಾರಿಗೆ ಬಂದದ ಅಂತ ಹೇಳ್ತಾರೆ ನೋಡಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ. ಚುನಾವಣೆಗಳು ಜರುಗಿದ ತಕ್ಷಣ ಏನಾಗ್ತೈತೆ ಅಂದರೆ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳು, ಎಲ್ಲ ಮೂಲಸೌಕರ್ಯ ಕಾರ್ಯಕ್ರಮಗಳು ಸ್ಥಗಿತ ಆಗಿಬಿಡ್ತಾವೆ. ರಸ್ತೆಗಳಿಗೆ ಏನು ಸ್ಟಾರ್ಟ್ ಮಾಡುವಂಗಿಲ್ಲ, ಅಣೆಕಟ್ಟುಗಳನ್ನ ಸ್ಟಾರ್ಟ್ ಮಾಡುವಂಗಿಲ್ಲ, ಸಮುದಾಯ ಭವನಗಳನ್ನ ಸ್ಟಾರ್ಟ್ ಮಾಡುವಂಗಿಲ್ಲ, ಅವುಗಳೆಲ್ಲ ಬಂದ್. ಯಾಕಂದರೆ ಮತದಾರರ ಮೇಲೆ ಪ್ರಭಾವ ಬೀರ್ತೈತಿ ಅಂತ ಯಾವುದೇ ಕೆಲಸಗಳಿಗೆ ಏನಾಗಂಗಿಲ್ಲ, ಇನಾಗ್ರೇಷನ್ ಆಗಂಗಿಲ್ಲ. ಇದರಿಂದ ಸುಮಾರು 90 ದಿನಗಳ ಕಾಲ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜರುಗೋದಿಲ್ಲ. ಓಕೆ, 5 ವರ್ಷಕ್ಕೊಮ್ಮೆ 90 ದಿನ ಅಂದರೆ ಹೋಗಲಿ, ನಮ್ಮದೇನು ಪರವಾಗಿಲ್ಲ. ಆದರೆ ವರ್ಷಕ್ಕೆ ಒಂದೊಂದು ಸರಿ 99 ದಿನ ಅಂದರೆ 450 ದಿನ ನಮ್ಮ ದೇಶದಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸಗಳೇ ಆಗಲಿಲ್ಲ ಅಂದ್ರೆ 5 ವರ್ಷನಾಗ ಮತ್ತು ಜಗತ್ತಿನ ಇತರ ದೇಶಗಳೊಂದಿಗೆ ನಾವು ಹೆಂಗೆ ಸ್ಪರ್ಧೆ ಮಾಡೋಕ್ಕೆ ಸಾಧ್ಯೈತಿ? ನಮ್ಮ ದೇಶದಾಗ ಒಳ್ಳೆಯ ರಸ್ತೆಗಳನ್ನು ಎಲ್ಲಿ ನೋಡೋಕ್ಕೆ ಸಾಧ್ಯೈತಿ? ನಮ್ಮ ದೇಶನಾಗ ಒಳ್ಳೆಯ ಅಣೆಕಟ್ಟುಗಳನ್ನ ಎಲ್ಲಿ ನೋಡೋಕ್ಕೆ ಸಾಧ್ಯ ಇದೆ? ಹಾಗಾಗಿ ಈ ಮಾದರಿ ನೀತಿ ಸಂಹಿತೆ ಅಂತಕ್ಕಂಥದ್ದು ನಮ್ಮ ದೇಶದ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿ ಆಗ್ತದೆ. ಅದಕ್ಕಾಗಿ ಪದೇ ಪದೇ ಚುನಾವಣೆಗಳು ಜರುಗದೆ ಏಕಕಾಲದಲ್ಲಿ ಚುನಾವಣೆ ಜರುಗಿದರೆ ದೇಶದ ಅಭಿವೃದ್ಧಿ ಪಥ ಸಾಧ್ಯ ಅಂತಕ್ಕಂಥ ಮಾತನ್ನು ನಾವು ಮಂಡಿಸಬಹುದು. ಜೊತೆಗೆ 4ನೇ ಪಾಯಿಂಟ್ ಏನು ಕೊಟ್ಟಿದ್ದೀನಿ ಅಂದರೆ ರಾಜಕೀಯ ಸ್ಥಿರತೆ ಮತ್ತು ಸುವ್ಯವಸ್ಥೆ. ನೋಡಿ, ಒಂದೇ ಸಮಯದಲ್ಲಿ ಚುನಾವಣೆ ಜರುಗಿಸಿದರೆ ಮತದಾರರ ತೀರ್ಮಾನ ಒಂದೇ ಪಕ್ಷಕ್ಕಿರುವ ಸಾಧ್ಯತೆ ಹೆಚ್ಚು. ನಾವು ಈಗಾಗಲೇ ನೋಡಿದ್ದೀವಿ 1952, 1967, 1957, 1962, 1967 ಈ 4 ಚುನಾವಣೆಯಲ್ಲಿ ಆಲ್ಮೋಸ್ಟ್ ಕೇಂದ್ರ ಸರ್ಕಾರದಲ್ಲಿ 70% ಮೆಜಾರಿಟಿಯಿಂದ ಒಂದೇ ಪಕ್ಷ ಆಡಳಿತಕ್ಕೆ ಬಂತು. ಸುಮಾರು 94% ರಾಜ್ಯಗಳಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬಂತು. ಇದರಿಂದ ಏನಾಗಂಗಿಲ್ಲ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತಿಕ್ಕಾಟ ಆಗಂಗಿಲ್ಲ. ಈಗ ಆಗ್ತಾ ಇದೆ ನೋಡಿ, ಸಾಕಷ್ಟು ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥ ತೀರ್ಮಾನವನ್ನು ರಾಜ್ಯಪಾಲರು ಪ್ರಶ್ನಿಸ್ತಾ ಇದ್ದಾರೆ. ಇದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ. ಯಾಕಂದರೆ ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿಯಾಗಿರುತ್ತಾರೆ. ಒಂದು ವೇಳೆ ಕೇಂದ್ರ ಸರ್ಕಾರವೂ ಕೂಡ ಒಂದೇ ಇದ್ದು ರಾಜ್ಯ ಸರ್ಕಾರವೂ ಕೂಡ ಒಂದೇ ಇದ್ದಾಗ ರಾಜಕೀಯ ಸ್ಥಿರತೆ ಚೆನ್ನಾಗಿರ್ತದೆ, ಒಕ್ಕೂಟ ವ್ಯವಸ್ಥೆ ಪ್ರಬಲವಾಗ್ತದೆ. ಈಗ ನಮ್ಮ ಕರ್ನಾಟಕದಾಗ ನೀವು ನೋಡ್ತಾ ಇರ್ರಿ, ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಿರುವುದಿಲ್ಲ. ಯಾಕಂದರೆ ಕೇಂದ್ರದಲ್ಲಿ ಒಂದು ಸರ್ಕಾರ ಬೇರೆ, ರಾಜ್ಯದಲ್ಲಿ ಒಂದು ಸರ್ಕಾರ ಬೇರೆ ಇದ್ದಾಗ ಈ ಥರದ ಸ್ಥಿತಿಗತಿಗಳು ಆಗ್ತಿರುತ್ತೆ. ಇದಾದ ನಂತರ ಪಾಯಿಂಟ್ ನಂಬರ್ 5 ಹೋಗೋಣ. ಸಾಮಾಜಿಕ ಸ್ವಾಸ್ಥ್ಯ ಹೆಚ್ಚುತ್ತದೆ. ಇದು ಭಾಳ ಇಂಪಾರ್ಟೆಂಟ್. ಏಕಕಾಲದಲ್ಲಿ ಚುನಾವಣೆ ಜರುಗುವುದರಿಂದ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಹೆಚ್ಚು ಅನುಕೂಲಕರ. ಚುನಾವಣೆ ಪದೇ ಪದೇ ಜರುಗುವುದರಿಂದ ಅವರ ಮೂಲ ಉದ್ಯೋಗಕ್ಕೆ ತೊಂದರೆಯಾಗುತ್ತದೆ. 5 ವರ್ಷಕ್ಕೊಂದ್ಸರಿ ಬಂದು ಓಟ್ ಹಾಕ್ಪ ಅಂದ್ರೆ 5 ವರ್ಷದಾಗ ಒಂದ್ಸರ ಅಲ್ಲ ಬಂದು ಓಟ್ ಹಾಕ್ನಂತ ಹೇಳ್ತಾನೆ.
ವರ್ಷಕ್ಕೆ ಒಂದೊಂದು ಸರಿ ಬಂದು ನೀವು ಓಟ್ ಹಾಕಂದ್ರೆ ಮತದಾರನಿಗೆ ಸುಮ್ಮನೆ ಯಾಕಪ್ಪ, ಖಾಸಗಿ ಉದ್ಯೋಗದಲ್ಲಿ ಕೆಲಸ ಮಾಡೋರು ಇರ್ತಾರೆ. ಈಗ ಸರ್ಕಾರಿ ನೌಕರಸ್ಥರಿಗೇನು ನೀವು ವೇತನವನ್ನು ಕೊಟ್ಟು ರಜಾ ಕೊಡ್ತೀರಿ, ಆದರೆ ಖಾಸಗಿದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಜನ ಅದಾರಲ್ಲ, ಅವರು ಬಂದು ಅವತ್ತು ಮತ ಹಾಕಿದ್ರಿ ಅಂದರೆ ಅವತ್ತು ಸ್ಯಾಲ್ರಿ ಯಾರು ಕೊಡೋರು ಅವರಿಗೆ. ಹಾಗಾಗಿ ಅವರ ಮೂಲ ಉದ್ಯೋಗಕ್ಕೆ ತೊಂದರೆ. ಮತ್ತು ನಮ್ಮ ಕಾರ್ಯಕರ್ತರು ಅಂತ ಅದಾರಲ್ಲ, ಪಕ್ಷದ ಕಾರ್ಯಕರ್ತರು ಅದಾರಲ್ಲ, ಅವ್ರದ್ದು ಸುಮಾರು 90 ದಿನ ಚುನಾವಣೆ ನಡೆದಾಗ 90 ದಿನ ಮತ್ತು ಅದಕ್ಕಿಂತ ಹೆಚ್ಚು ದಿನ 180 ದಿನ ಡಬಲ್ ಇರ್ತಾರೆ. 180 ದಿನ ಚುನಾವಣಾ ಪ್ರಚಾರದಲ್ಲಿ ಇರ್ತಾರೆ. ಇದರಿಂದ ಏನಾಗ್ತೈತಿ ಅಂದ್ರೆ ತೊಂದರೆ ಆಕೈತಿ ಅವರಿಗೆ. ಆರ್ಥಿಕವಾಗಿ ದುರ್ಬಲರಾಗ್ತಾರೆ, ಬಡವರಾಗ್ತಾರೆ. ಆಮೇಲೆ ಚುನಾವಣೆಯಲ್ಲಿ ಹಂಚತಕ್ಕಂತಹ ಸರಾಯಿ ಸೇವಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಒಂದು ಮಾತು ಬರ್ತದೆ, ರಾಜಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ರಕ್ತವನ್ನು ಹರಿಸ್ತಿದ್ರಂತ. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಸರಾಯಿಯನ್ನು ಹರಿಸಬೇಕಾಗಿದೆ ಅಂತ ಕೆಲವೊಬ್ಬರು ಮಾತಾಡ್ತಾರೆ. ಲೋಕರೂಢಿ ಅದು. ಹಾಗೆಯೇ ಈ ಚುನಾವಣೆಯ ಕಾರ್ಯದಲ್ಲಿ ಹಂಚತಕ್ಕಂತಹ ಸರಾಯಿ ಸೇವಿಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾರೆ. ಜಾತಿ ಧರ್ಮದ ಆಧಾರದ ಮೇಲೆ ಗಲಭೆ ದಂಗೆಗಳು ಜರುಗ್ತವೆ. ನೀವೆಲ್ಲ ನೋಡಿದಿರಿ ದಿನಪತ್ರಿಕೆಯಲ್ಲಿ. ಇದರಿಂದ ವೈಯಕ್ತಿಕ ಮತ್ತು ಸಾಮುದಾಯಿಕ ಆಸ್ತಿಗೆ ಧಕ್ಕೆ ಆಗ್ತವೆ. ಬಸ್ಸಿಗೆ ಬೆಂಕಿ ಹಚ್ತಾರೆ, ಟ್ರೈನಿಗೆ ಬೆಂಕಿ ಹಚ್ತಾರೆ, ದೊಂಬೆಗಳಾಗಿ ಊರಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಬೆಂಕಿ ಹಚ್ತಾರೆ, ಕೆಲವೊಬ್ಬರು ಮನೆಗಳಿಗೆ ಬೆಂಕಿ ಹಚ್ತಾರೆ. ವೈಯಕ್ತಿಕ ಆಸ್ತಿಗಳಿಗೆ ಮತ್ತು ಸಾಮುದಾಯಿಕ ಆಸ್ತಿಗಳಿಗೆ ಏನಾಗುತ್ತೆ ಅಂದರೆ ಧಕ್ಕೆ ಉಂಟಾಗ್ತದೆ. ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಾಗ್ತಾರೆ. ಅವ್ರ ಸರ್ಕಾರ ಪೊಲೀಸರು ಬಂದು ಕೇಸ್ ಹಾಕಿದ ತಕ್ಷಣ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಹಾಳಾಕೈತಿ. ಈ ಏಕಕಾಲದಲ್ಲಿ ನಡೆಯೋದ್ರಿಂದ ಕನಿಷ್ಠ ಅದರ 5 ಪಟ್ಟು ಇದು ಕಡಿಮೆ ಆಕೈತಿ. ಅದೇನು ಫುಲ್ ಹೋಗಂಗಿಲ್ಲ, ಬಟ್ ಅದರ ಪ್ರಮಾಣ ಮಾತ್ರ ಕಡಿಮೆ ಆಗುತ್ತದೆ. ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ ಹೆಚ್ಚುತ್ತದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ, ಮತದಾನದ ಪ್ರಮಾಣ ಹೆಚ್ಚುತ್ತದೆ. ಏನು? ಮತದಾನದ ಪ್ರಮಾಣ ಹೆಚ್ಚಾಗುತ್ತದೆ. ಪದೇ ಪದೇ ಚುನಾವಣೆಗಳು ಜರುಗುವುದರಿಂದ ಮತದಾನದ ಮೌಲ್ಯ ಕಳೆದುಕೊಳ್ತಾ ಇದೆ. ಮತಕ್ಕೆ ಬೆಲೆ ಇಲ್ದಂಗನ ಆಗಿಬಿಟ್ಟಿದೆ. ಏನು ಬಿಡಪ್ಪ, ವರ್ಷಕ್ಕೊಂದು ಇಲೆಕ್ಷನ್, ಪಂಚಾಯತಿ ಇಲೆಕ್ಷನು, ಮುನ್ಸಿಪಾಲ್ಟಿ ಇಲೆಕ್ಷನು, ಜಿಲ್ಲಾ ಪಂಚಾಯತ್ ಇಲೆಕ್ಷನು, ವಿಧಾನಸಭಾ ಇಲೆಕ್ಷನು, ವಿಧಾನ ಪರಿಷತ್ಗೆ ಇಲೆಕ್ಷನು, ಲೋಕಸಭೆಗೆ ಇಲೆಕ್ಷನು. ಎಷ್ಟು ಇಲೆಕ್ಷನು? ಓಟ್ ಹಾಕೋದಂದ್ರೆ ಒಂದು ಟೈಪ್ ಏನು ಅದರಲ್ಲಿ ಏನಿಲ್ಲ ಬಿಡಪ್ಪ ಅನಿಸ್ಬಿಡ್ತದೆ. ಆದ್ರೆ 5 ವರ್ಷಕ್ಕೆ ಒಂದೇ ಸರ ನೀವು ಓಟ್ ಹಾಕಕ್ಕೆ ಹೋಗೋಣಂದ್ರೆ ಒಂದು ಕುತೂಹಲ ಕ್ರಿಯೇಟ್ ಆಕೈತಿ ಮನುಷ್ಯರಿಗೆ. ಇದು 5 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಒಂದು ಸಿಗ್ತಕ್ಕಂಥ ಭಾಗ್ಯ ನಮಗಿದು. ಏನು ಮಾಡೋಣ, ಕಡ್ಡಾಯವಾಗಿ ಓಟ್ ಹಾಕೋಣ ಅಂಥೇಳಿ ಜನರಿಗೆ ಮೋಟಿವೇಶನ್ ಆಗ್ತದೆ. ಇನ್ನರ್ ಮೋಟಿವೇಶನ್ ಅಂತ ಕರಿತೀವಿ. ಅದು ಮನುಷ್ಯಾಗ ಇರಬೇಕು, ಅದು ಇನ್ನರ್ ಮೋಟಿವೇಶನ್ ಇರಬೇಕು. ಯಾರಾದರೆ ಭಾಷಣ ಕೇಳಿ ಮೋಟಿವೇಶನ್ ಆಗಿ ಓದಾಕೊಂಡು ಬಾರ್ದು, ನೀವು ಮೊಳಗಿರ್ಬೇಕು ಮೋಟಿವೇಶನ್ ಅನ್ನೋದು. ಹಾಗೆಯೇ ಈ ಏಕಕಾಲದಲ್ಲಿ ಚುನಾವಣೆ ನಡೆಸೋದ್ರಿಂದ ನಮ್ಮ ಮತದಾರರಿಗೆ ಇನ್ನರ್ ಮೋಟಿವೇಶನ್ ಸ್ಟಾರ್ಟ್ ಆಗ್ತದೆ. 5 ವರ್ಷಕ್ಕೊಮ್ಮೆ ಬಂದವ್ರು ಏನು ಮಾಡ್ತಾರೆ ಅಂದರೆ ಕುತೂಹಲದಿಂದಾದರೂ ಕೂಡ ಚುನಾವಣೆಗೆ ಮತ ಚಲಾಯಿಸ್ತಾರೆ. ಇದರಿಂದ 100% ಮತದಾನ, 100% ವೋಟಿಂಗ್ ಮಾಡ್ಬೇಕಂತಿದೆ. ನೋ ವೋಟರ್ಸ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತಕ್ಕಂಥದ್ದು ಚುನಾವಣಾ ಆಯೋಗದ ಧ್ಯೇಯ ವಾಕ್ಯ. ಯಾರು ಮತದಾರರು ಮತದಾನದಿಂದ ದೂರುಳಿಯಬಾರದು. ಈ ಚುನಾವಣಾ ಆಯೋಗದ ಧ್ಯೇಯ ವಾಕ್ಯ ಏನಾಗ್ತದೆ ಅಂದ್ರೆ ಸಾಕಾರವಾಗುತ್ತದೆ ಯಾವಾಗ ಏಕಕಾಲದಲ್ಲಿ ಚುನಾವಣೆ ನಡೆಸೋದ್ರಿಂದ. 100% ಆಗಲ್ಲ, ಈಗ ಒಂದು 74% ಇದೆ ವೋಟರ್ಸ್ ಟರ್ನ್ಔಟ್ ಅಂತ ಕರಿತೀವಿ. ಅದು ನಾವು ಮತದಾನದ ಪ್ರಮಾಣ ಒಂದು ಅಟ್ಲೀಸ್ಟ್ 85% ಬರ್ಬೋದು ಅಂತಕ್ಕಂಥದ್ದು. ಯಾವಾಗ ಮತದಾನದ ಪ್ರಮಾಣ ಹೆಚ್ಚಾಕೋತ ಹೋಗ್ತೈತೆ ನೋಡ್ರಿ, ಆವಾಗ ಪ್ರಜಾಪ್ರಭುತ್ವ ಗಟ್ಟಿ ಹಾಕೋತ ಹೋಗ್ತದೆ ಅಂತಕ್ಕಂಥ ಮಾತು ಕೇಳಿ ಬರ್ತಿರ್ತವೆ, ನೀವೆಲ್ಲ ಕೇಳಿರ್ತೀರಿ. ಹೀಗೆ ಏಕಕಾಲದಲ್ಲಿ ಚುನಾವಣೆಗಳು ದೇಶದ ಸರ್ವಾಂಗೀಣ ವಿಕಾಸಕ್ಕೆ ರಾಮಬಾಣವಾದರೂ ಇದರ ಜಾರಿಗೆ ಹಲವಾರು ತೊಡಕುಗಳಿವೆ. ಇಷ್ಟೆಲ್ಲ ಚಲೋ ಇದ್ರೂ ಕೂಡ ಅಷ್ಟು ಈಸಿಯಾಗಿ ಅದನ್ನು ಜಾರಿಗೆ ತರಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಸುಂದರ ಕನಸು. ಈ ಕೆಳಗಿನಂತೆ ನಾವು ಅದನ್ನು ಏನು ಸಮಸ್ಯೆ ಅದಾವಲ್ಲ ಅದನ್ನು ಈ ಕೆಳಗಿನಂತೆ ಏನು ಮಾಡಿದ್ದೀವಿ, ಚರ್ಚಿಸಿದ್ದೇವೆ. ಓಕೆ, ಏಕಕಾಲದಲ್ಲಿ ಚುನಾವಣೆ ಜಾರಿಗೆ ತರೋದು ನಿಜವಾಗ್ಲೂ ಕೂಡ ಸಂವಿಧಾನದ ಆಶಯಕ್ಕೆ ಧಕ್ಕೆ. 1952, 1957, 1962, 1967ದಲ್ಲಿ ಅದು ಆಟೋಮೆಟಿಕ್ಕಾಗಿ ನೈಸರ್ಗಿಕವಾಗಿಯೇ ಏಕಕಾಲದಲ್ಲಿ ಚುನಾವಣೆಗಳು ಜರುಗಿದು. ಅದನ್ನು ನಾವೀಗ ಕೃತಕವಾಗಿ ಏಕಕಾಲದಲ್ಲಿ ಚುನಾವಣೆ ಜರುಗಿಸ್ತೀವಿ ಅಂದರೆ ಸಂವಿಧಾನ ಆಶಯಕ್ಕೆ ಧಕ್ಕೆ ಬರ್ತದೆ.
ಸಂವಿಧಾನದಲ್ಲಿ ಬರೆದಿರ್ತಕ್ಕಂತಹ ಚುನಾವಣಾ ಆಯೋಗದ ಧ್ಯೇಯ ವಾಕ್ಯ ಏನಂದರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಕಾಲಕಾಲಕ್ಕೆ ಜರುಗಿಸುವುದು ಅಂತ. ಎಷ್ಟಕ್ಕೆ? ಕಾಲಕಾಲಕ್ಕೆ. ಯಾವಾಗ ಹುದ್ದೆಗಳು ಖಾಲಿ ಆಕ್ಕಾವಲ್ಲ, ಯಾವಾಗ ಸರ್ಕಾರಗಳು ಬೀಳ್ತಾವಲ್ಲ, ಆವಾಗ ಕಾಲಕಾಲಕ್ಕೆ ಜರುಗಿಸುವುದು. ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಈ ವರ್ಡನ್ನು ಮೆನ್ಷನ್ ಮಾಡಲಾಗಿದೆ ಭಾರತ ಸಂವಿಧಾನದಲ್ಲಿ. ಇವರು ಕಾಲಕಾಲಕ್ಕೆ ಬದಲಾಗಿ ಏಕಕಾಲಕ್ಕೆ ಮಾಡಿದಾಗ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬರ್ತೈತಿ. ಚುನಾವಣೆಗಳನ್ನು ನಡೆಸಬೇಕು ಅಂಥೇಳಿ ಇಚ್ಛೆ ಪಡೋರು ಯಾರು? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಇಚ್ಛೆ ಪಡ್ತಾರೆ ಅದನ್ನು. ಚುನಾವಣೆಗಳು ನಡೆಸಬೇಕು. ನಾವು ಈಗಿದ್ದ ಸರ್ಕಾರವನ್ನು ಕೆಡಬೇಕು, ಈಗಿದ್ದ ಸರ್ಕಾರ ಸರಿ ಇಲ್ಲ, ನಮ್ಮ ಬೆಂಬಲವನ್ನು ವಾಪಸ್ ತಗೋಬೇಕು, ನಾವು ರಾಜೀನಾಮೆ ಕೊಡ್ಬೇಕಂತೇಳಿ ಅವನು ಶಾಸಕಾಂಗದಲ್ಲಿರ್ತಕ್ಕಂತಹ ಮಂತ್ರಿನೂ ಕೂಡ, ಶಾಸಕನೂ ಕೂಡ, ಅವನು ಕೂಡ ಪ್ರಜೆನೇ. ಈ ಸರ್ಕಾರ ಬೇಡ ಅಂಥೇಳಿ ಡಿಸೈಡ್ ಮಾಡೋ ಪ್ರಜೆ. ಅದು ಬ್ಯಾಡ ಅಂದ ತಕ್ಷಣ ಸರ್ಕಾರವನ್ನು ಕೆಡಿಯು ಮತ್ತೊಂದು ಸರಿ ಚುನಾವಣೆ ನಡೆಸಿ ಮತ್ತೊಂದು ಸರ್ಕಾರ ತರಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂತಹ ಪ್ರಜಾಪ್ರಭುತ್ವದ ಮೌಲ್ಯ ಸಂವಿಧಾನದಲ್ಲಿದೆ. ಹಾಗಾದರೆ ಇಲ್ಲಿ ಏಕಕಾಲದಲ್ಲಿ ಚುನಾವಣೆ ಜರುಗಿಸಬೇಕೆಂದು ನಿರ್ಧರಿಸುವವರು ಯಾರು ನಿರ್ಧರಿಸ್ತಾರೆ? ಒಂದು ವೇಳೆ ಯಾರೋ ನಿರ್ಧರಿಸಿದರೆ ಅದು ಸಂವಿಧಾನದ ಮೂಲ ಆಶಯಕ್ಕೆ ಏನಾಗ್ತದೆ? ಧಕ್ಕೆ ಆಗ್ತದೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಇಲ್ಲಿ ವಿವರಿಸಲಾಗಿದೆ. ನಾವೀಗ ಮುಂದಿನ ಪುಟಕ್ಕೆ ತೆರಳೋಣ. ಪಾಯಿಂಟ್ ನಂಬರ್ 2 ಏನು ತೊಡಕಿದೆ ಅನ್ನೋದಕ್ಕೆ ಇದು ಪಾಯಿಂಟ್ ನಂಬರ್ 2. ಸಂವಿಧಾನ ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತರಬೇಕಾಗತ್ತೆ. ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951ಗೆ ಮತ್ತು ಸಂವಿಧಾನದಲ್ಲಿರ್ತಕ್ಕಂತಹ ಹಲವಾರು ವಿಧಿಗಳಿಗೆ ನಾವೇನು ಮಾಡಬೇಕಾಗತ್ತೆ ಅಂದರೆ ತಿದ್ದುಪಡಿ ತರಬೇಕಾಗತ್ತೆ. ಒಂದು ವೇಳೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸಬೇಕಾಗಿತ್ತಂದರೆ ಒಂದು ಆರ್ಟಿಕಲ್ 83 ಸಂಸತ್ತಿನ ಸದನಗಳ ಅವಧಿ ಅಂತ ಮೆನ್ಷನ್ ಮಾಡಿದೆ. ಒಂದು ಸಂಸತ್ತಿನ ಅವಧಿ 5 ವರ್ಷ ಇರಬೇಕಂತೇಳಿ ಲೋಕಸಭೆ ಮತ್ತು ರಾಜ್ಯಸಭೆ. ಹಾಗಾದರೆ ಏಕಕಾಲದಲ್ಲಿ ಚುನಾವಣೆ ನಡೆಸಬೇಕಂದ್ರೆ ಇದು ನಗಣ್ಯ ಆಗಿಬಿಡ್ತದೆ. ಯಾವಾಗ ಖಾಲಿ ಆಗ್ತೈತಿಲ್ಲ ಆವಾಗ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಚುನಾವಣೆ ಆಯೋಗದ ಕರ್ತವ್ಯ. ಇಲ್ಲಿ 5 ವರ್ಷಕ್ಕೊಮ್ಮೆ ನಡೆಸ್ಬೇಕಂತಿದೆ. ಬಟ್ ಇದನ್ನು ನಾವು ಅದರ ಅವಧಿಯನ್ನು ಏನು ಮಾಡ್ಬೇಕಾಗ್ತೈತೆ ಅಂದರೆ ಇಲ್ಲಿ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ. ಒಂದು ವೇಳೆ ನಾವು ಏಕಕಾಲಕ್ಕೆ ಮುಂದೆ ನಡೆಸೋಣ 2029ರಿಂದ ಅಂತ ಅಂದ್ಕೊಂಡ್ರೆ ಆವಾಗ ಎಲ್ಲ ವಿಧಾನಸಭೆಗಳ ಚುನಾವಣೆ 2030ಕ್ಕೆ ನಡೀತಾ ಇತ್ತಂದರೆ ಈ ಅವಧಿ 5 ವರ್ಷ ಇದೆಯಲ್ಲ ಅದನ್ನ 6 ವರ್ಷ ಅಂತ ತಿದ್ದುಪಡಿ ಮಾಡ್ಕೊಂಡು ಅದಕ್ಕೆ ಇಕ್ವಲೈಸೇಷನ್ ಮಾಡ್ಕೋಬೇಕಾಗ್ತದ. ಅಥವಾ 2028ಕ್ಕೆ ಜರುಗಿಸ್ಬೇಕಾದ್ರೆ ಈ ಅವಧಿಯನ್ನು 5 ಇದ್ದದ್ದು 4 ಮಾಡ್ಕೊಂಡು ಇದಕ್ಕೆ ಇಕ್ವಲೈಸೇಷನ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಅಧಿಕಾರ ತ್ಯಾಗವನ್ನು ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತದೆ. ಅದೇ ರೀತಿ ವಿಧಿ 85 ಏನು ಹೇಳ್ತದ? ಸಂಸತ್ತಿನ ವಿಸರ್ಜನೆ ಬಗ್ಗೆ ಹೇಳ್ತದೆ. ಸಂಸತ್ತಿನ ವಿಸರ್ಜನೆ ಮಾಡೋಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಇದೆ. ಆದರೆ 4 ವರ್ಷಕ್ಕೆ ನಾವು ವಿಸರ್ಜನೆ ಮಾಡೋಣ ಅಂದರೆ ಯಾರು ಹೋಗ್ತಾರೆ? ಅದಕ್ಕೆ ಅಧಿಕಾರವನ್ನು ಬಿಟ್ಟು ಕೊಡೋರು ಯಾರು? ಅದೇ ರೀತಿ ವಿಧಿ 172, 174 ಹೆಂಗೆ ಕೇಂದ್ರಕ್ಕೆ ಸಂಬಂಧಪಟ್ಟಿರುತ್ತೆ ಹಂಗೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿಗಳಿವೆ. ಹೀಗೆ ಸಂವಿಧಾನಾತ್ಮಕ ವ್ಯವಸ್ಥೆಯು ವಿಫಲವಾದ ಸಂದರ್ಭದಲ್ಲಿ 356ನೇ ಆರ್ಟಿಕಲ್ ಹೇಳ್ತದೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತೇಳಿ ನೀವು ಓದಿರ್ತೀರಿ. ರಾಜ್ಯಗಳಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ವಿಫಲವಾದಾಗ ರಾಷ್ಟ್ರಪತಿಯವರ ಆಡಳಿತವನ್ನು ಹೇರ್ತಾರೆ. ಓಕೆ, ಒಂದು 2 ವರ್ಷ ಜಾರಿಗೆ ಬಂದು 2 ವರ್ಷ ಆಗಿರ್ತದೆ. ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡಿದರೆ ಇನ್ನು 3 ವರ್ಷ ಲೋಕಸಭೆ ಬೇಕು ಇಲೆಕ್ಷನ್ ನಡೆಸೋದಕ್ಕೆ. ಆ 3 ವರ್ಷದ ತನಕ ಅಲ್ಲಿ ರಾಷ್ಟ್ರಪತಿನೇ ಆಡಳಿತ ಮಾಡಬೇಕಾ? ಜೊತೆಗೆ ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗ್ತಾ ಇದೆ. ಈಗ ಒಂದು ವೇಳೆ ಸಮ್ಮಿಶ್ರ ಸರ್ಕಾರಗಳು ಬಿದ್ದು ಹೋದರೆ ರಾಜ್ಯಗಳು ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ. ಈಗ ಇಂಡಿಯಾ ಅಂತಕ್ಕಂಥ ಒಂದು ಸಮ್ಮಿಶ್ರ ಹಲವಾರು ಪಕ್ಷಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದವು. ಅದೇನಾದರೂ ಅಧಿಕಾರಕ್ಕೆ ಬಂದರೆ ನಾಳೆ ಅವರಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅನುಕೂಲಕ್ಕಾಗಿ ಮಾಡಿಕೊಂಡ ಮದುವೆಗಳದ್ದಂತೆ ಅಂತ ಕರಿತೀವಿ ನಾವು. ಅವು ಮದುವೆಗಳು ಡೈವರ್ಸ್ ಆದರೆ, ವಿಚ್ಛೇದನ ಆದರೆ, ಮುರಿದು ಬಿದ್ದರೆ, ಈ ರಚನೆಯಾಗಿ 2 ವರ್ಷಕ್ಕೆ ಮುರಿದು ಬಿದ್ದು ಅಂದರೆ ನಮ್ಮ 29 ರಾಜ್ಯಗಳಾಗ್ತವೆ. ಈಗ ಜಮ್ಮು ಕಾಶ್ಮೀರನ ಹೊಳ್ಳಿ ನಾವು ರಾಜ್ಯದ ಸ್ಥಾನಮಾನ ಕೊಟ್ಟಿವಿ ಅಂದರೆ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಇದೆ. ಈ ಎಲ್ಲರೂ ಕೂಡ 2 ವರ್ಷ ಆದ ತಕ್ಷಣ ಅಧಿಕಾರ ತ್ಯಾಗ ಮಾಡೋದಾ? ಯಾರು ಅಧಿಕಾರವನ್ನು ಬಿಟ್ಟು ಕೊಡ್ತಾರೆ? ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದಾಗ ಮುಂದಿನ ಅವಧಿ ಮುಗಿಯುವವರೆಗೂ ರಾಷ್ಟ್ರಪತಿಯವರ ಆಡಳಿತ ಮಾಡಬೇಕೇ? ಈ ಯಕ್ಷ ಪ್ರಶ್ನೆಗೆ ಉತ್ತರಿಸುವವರು ಯಾರು ಅಂತ
ಈ ಎಲ್ಲ ಯಕ್ಷ ಪ್ರಶ್ನೆಗೆ ಯಾರು ಉತ್ತರಿಸ್ತಾರೆ ಅಂತಕ್ಕಂಥದ್ದು ಇವೆಲ್ಲ ಏನಪ್ಪ ಅಂದರೆ ತೊಡಕುಗಳು. ಈ ಒಂದು ಕಾಯ್ದೆ ಜಾರಿಗೆ ಬಂದರೆ ತೊಡಕುಗಳಾಗಿರ್ತದೆ. ನೆಕ್ಸ್ಟ್, ನಾವು 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಕತ್ತೀವಿ ಅಂದರೆ ರಾಜಕಾರಿಗಳಿಗೆ ಹೊಣೆಗಾರಿಕೆ ಕಡಿಮೆ ಆಗುತ್ತದೆ. ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿನ ಹೋಗ್ಬಿಡ್ತದೆ ಪೊಲಿಟಿಷಿಯನ್ಸ್ಗಳಲ್ಲಿ. ಬಿಕಾಸ್ ಪ್ರತಿ ವರ್ಷ ಚುನಾವಣೆಗಳು ಜರುಗಿದ್ರಿಂದ ರಾಜಕಾರಣಿಗಳು ಮತದಾರರಿಗೆ ನಿಷ್ಠ ಆಗಿರ್ತಾರೆ. ಯಾಕೆ ಹೇಳ್ರಿ, ಚುನಾವಣೆಗಳು ಬರ್ತಾವಪ್ಪ ಸದ್ಯದಲ್ಲಿ, ನಾವು ಮತದಾರರಿಗೆ ಜನರಿಗೆ ಒಳ್ಳೆ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಕಲ್ಪನೆ ಇರ್ತೈತೆ ಅವ್ರಿಗೆ. ಮತ್ತಿನ್ನು 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೆಯೋದರಿಂದ ಮತದಾರರ ಕಣ್ಣಿನಿಂದ ಕಾಣದಂತೆ ಮಾಯವಾಗ್ತಾರೆ ಅವರು 5 ವರ್ಷ ತನಕ. ಬಿಡಪ್ಪ 4 ವರ್ಷ ತನಕ ಆಡಳಿತ ಮಾಡೋಣ, ಆಮೇಲೆ ಚುನಾವಣೆ ನಡೆದಾಗ 1 ವರ್ಷ ಉಳಿದಾಗ ಬಂದು ಏನಾದರೂ ಸೇವೆ ಮಾಡೋಣ ಅಂತ. ಈ ರೀತಿ ಅಕೌಂಟಬಿಲಿಟಿ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ. ಏಕಕಾಲದಲ್ಲಿ ಚುನಾವಣೆ ನಡೆದು 5 ವರ್ಷ ತನಕ ಸುಭದ್ರವಾದ ಆಡಳಿತ ನಡೆಸಿದರೆ ಅಕೌಂಟಬಿಲಿಟಿ ಏನಾಗ್ತದೆ, ಕಡಿಮೆ ಆಗತ್ತೆ. ಇದಾದ ನಂತರ ಏಕಕಾಲದಲ್ಲಿ ಚುನಾವಣೆಗಳು ನಡೆದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದರೆ ಚುನಾವಣಾ ಸಂಬಂಧಿ ಉದ್ಯೋಗಗಳು ಕಡಿತವಾಗುತ್ತವೆ. ಚುನಾವಣೆಗಳು ನಡೆದಾಗ ಅದರದೇ ಆಗಿರ್ತಕ್ಕಂಥ ಉದ್ಯೋಗಗಳದಾವೆ. ಪ್ರಿಂಟಿಂಗ್ ಪ್ರೆಸ್ಸದ್ದು ಇವೆಲ್ಲ ಬ್ಯಾನರ್ಸ್ಗಳನ್ನು ಬಂಟಿಂಗ್ಸ್ಗಳನ್ನ ಹಚ್ತಾರೆ ನೋಡಿ. ಆಮೇಲೆ ಕ್ಯಾಂಟೀನ್ಗಳು, ಚುನಾವಣೆ ನಡೆದಾಗ ಕ್ಯಾಂಟೀನ್ಗಳು ಫುಲ್ ಇರ್ತಾವೆ. ಓಕೆ, ಪಕ್ಷದ ಕಾರ್ಯಕರ್ತರಿಗೆ ಉದ್ಯೋಗ ಸಿಗ್ತೈತೆ ಅವಾಗ. ಮತ್ತು ಇವು 5 ವರ್ಷಕ್ಕೊಮ್ಮೆ ಅನ್ನೋದರಿಂದ ಚುನಾವಣಾ ಸಂಬಂಧಿ ಉದ್ಯೋಗಗಳೇನಾಗ್ತವೆ, ಕಡಿಮೆ ಆಗ್ತವೆ. ಏಕಕಾಲದಲ್ಲಿ 9,13,000 ಮತಗಟ್ಟೆಗಳು ನಮ್ಮ ದೇಶದಲ್ಲಿ ಪೋಲಿಂಗ್ ಸ್ಟೇಷನ್ಸ್ ಅಂತ ಕರಿತೀವಿ ನಾವು, PS. 9,13,000 ಪೋಲಿಂಗ್ ಸ್ಟೇಷನ್ ಅದಾವೆ. ಇವುಗಳಿಗೆ ಸಿಬ್ಬಂದಿಗಳನ್ನು ನಾವು ಏನು ಮಾಡಬೇಕು, ಕೊಡಬೇಕಲ್ಲ. ಇದಕ್ಕೆ ಸೆಕ್ಯೂರಿಟಿಯನ್ನು ಕೊಡಬೇಕಲ್ಲ, ಸುರಕ್ಷಾ ಸಿಬ್ಬಂದಿಗಳನ್ನ, ಸೆಕ್ಯೂರಿಟಿ ಫೋರ್ಸ್. ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಬ್ಬೊಬ್ಬರು ಕೊಟ್ಟರು 9,13,000 ಬೇಕು ನಮಗೆ, ಸೆಕ್ಯೂರಿಟಿ ಫೋರ್ಸ್ ಬೇಕು. ಅವ್ರನ್ನೆಲ್ಲ ನಾವು BSF, ಆಮೇಲೆ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, CISF ಇಲ್ಲೆಲ್ಲ ತಂದಿರ್ತೀವಿ. ಅವ್ರನ್ನ ಈ ಥರ 9,13,000 ಜನರನ್ನ ಡ್ಯೂಟಿಗೆ ಹಾಕೋದು ಭಾಳ ವಾಸ್ತವಿಕತೆಯಿಂದ ದೂರವಾಗಿದೆ. ಅದೇ ರೀತಿ ಮತದಾನದ ಯಂತ್ರಗಳನ್ನು ಪೂರೈಸುವುದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಬಂದವ. ಇದರಲ್ಲಿ ಬ್ಯಾಲೆಟ್ ಯೂನಿಟ್ ಅಂತ ಇರ್ತದೆ, ಕಂಟ್ರೋಲ್ ಯೂನಿಟ್ ಅಂತ ಒಂದಿರ್ತದೆ, VVPAT ಅಂತ ಒಂದಿರ್ತದೆ. ಹೌದಾ, ಇಷ್ಟು ಮಷಿನರೀಸ್ಗಳಿರ್ತವೆ. ಇದನ್ನೆಲ್ಲ ರಾಜ್ಯಗಳಿಗೆ ಮತ್ತು ಎಲ್ಲ ರಾಜ್ಯಗಳಿಗೆ ಪೂರೈಸಬೇಕಲ್ಲ. ಇದನ್ನು ಈಗ ಏನು ಮಾಡ್ತೀವಿ ಅಂದ್ರೆ, ಕರ್ನಾಟಕದಾಗ ಇಲೆಕ್ಷನ್ ನಡೆದೈತೆ ಅಂದ್ರೆ ಇದ್ರ ಹಿಂದಿನ ವರ್ಷ ಗುಜರಾತ್ದಾಗ ಇಲೆಕ್ಷನ್ ನಡೆದಿರ್ತದೆ. ಗುಜರಾತ್ನಿಂದ ಮಷಿನ್ ತೊಗೊಂಬಂದು ಕರ್ನಾಟಕದಾಗ ಇಲೆಕ್ಷನ್ ನಡೆಸ್ತೀವಿ. ಕರ್ನಾಟಕದಾಗ ಇಲೆಕ್ಷನ್ ಮುಗಿದ ತಕ್ಷಣ ತೆಲಂಗಾಣದಾಗ ಇಲೆಕ್ಷನ್ ನಡೀತದೆ. ಕರ್ನಾಟಕದೆಲ್ಲ ಮಷಿನ್ಸ್ಗಳನ್ನ ತೆಲಂಗಾಣಕ್ಕೆ ತೊಗೊಂಡು ಹೋಗ್ತಾರೆ. ತೆಲಂಗಾಣದಾಗ ಮಷಿನ್ ಅದಾವೀಗ. ಈಗ ಮತ್ತೊಂದು ಯಾವ್ದಾರು ರಾಜ್ಯಕ್ಕೆ ನಡೆದಿತ್ತಂದ್ರೆ ಇಮಿಡಿಯೇಟಾಗಿ ತೆಲಂಗಾಣದಿಂದ ಆ ರಾಜ್ಯಕ್ಕೆ ತೊಗೊಂಡು ಹೋಗ್ತಾರೆ. ಹಿಂಗೆ ಮಾಡತ್ತೀವಿ ನಾವೀಗ. ಒಂದು ವೇಳೆ ಏಕಕಾಲಕ್ಕೆ ನಡೆದಾಗ ಈಗಿರ್ತಕ್ಕಂಥ ಈಗ 8 ಸಟ್ ಅದಾವಲ್ಲ, ಅದರ 10 ಸಟ್ ನಮಗೆ ಚುನಾವಣೆಯ ಯಂತ್ರಗಳು ಬೇಕಾಗ್ತವೆ. ಹೀಗಾಗಿ ಅಟ್ ಅ ಟೈಮ್ ನಮ್ಮದು ಇನ್ವೆಸ್ಟ್ಮೆಂಟ್ ಭಾಳ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ಓಕೆ, ಇದಾದ ನಂತರ ನಾವೆಲ್ಲಿ ಬರೋಣ ಅಂದರೆ ಈಗ ಉಪಸಂಹಾರನ ಒಂದು ಪೇಜ್ ಬರ್ದೀವಿ ನಾವು. ಯಾಕಂದರೆ ಅದರ ಉಪಸಂಹಾರ ಮತ್ತು ನಮ್ಮ ಶಿಫಾರಸುಗಳನ್ನ ಕೂಡಿಸಿ ಬರ್ದಿದ್ದೀವಿ. ಅದನ್ನು ಕೆಲವೊಬ್ಬರು ನೀವು ಬೇಕಾದರೆ डिवाइड ಮಾಡ್ಕೋಬಹುದು. जब जब देश में चुनाव आता है गरीब के पेट में पुलाव आता है ಅಂತ ಹೇಳಿ ಬೇರೆದವರು ಯಾರು ಹೇಳಲ್ಲ. ಇದನ್ನು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಕ್ಕಂತಹ SY ಕುರೇಶಿ ಅವರು ಈ ಮಾತನ್ನು ಹೇಳ್ತಾರೆ. ಇದು ಅಕ್ಷರಶಃ ಸತ್ಯವಾಗಿದೆ. जब जब देश में चुनाव आता है गरीब के पेट में पुलाव आता है ಅಂತ. ನಿಮ್ಗೆ ಗೊತ್ತಲ್ಲ, 90 ದಿವಸ ಚುನಾವಣೆ ಅಂದರೆ ಎಲ್ಲರಿಗೂ ಪಲಾವ್ ಇರ್ತದೆ. ಅಲ್ಲಿ ಈಗ ಪಲಾವ್ ಇದ್ದದ್ದು ಬಿರಿಯಾನಿ ಆಗಿದೆ. ಓಕೆ, ಸೊ ದಟ್ ಈ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ಬಡವರು ಹೊಟ್ಟಿ ಮೇಲೆ ಬಡ್ದಂಗೆ ಆಕೈತಿ ಅಂತ ಹೇಳಿ ಯಾರು ಹೇಳಿದ್ದಾರೆ? SY ಕುರೇಶಿ ಅವರು ಹೇಳ್ಯಾರ. ಇದರಲ್ಲಿ ಯಾವುದೇ ಗೂಢಾರ್ಥವೇನೂ ಇಲ್ಲ, ಎಲ್ಲರಿಗೂ ಅರ್ಥ ಆಕೈತಿದು. ಆದರೆ ಸ್ವೀಡನ್, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಮತ್ತು ಜರ್ಮನಿ ದೇಶಗಳಲ್ಲಿ ಚುನಾವಣೆಗಳನ್ನು ಏಕಕಾಲದಲ್ಲಿ ಜರುಗುತ್ತವೆ. ಅಲ್ಲೇ ಕಾಂಟ್ರಾ ಮಾಡಿದ್ದೀವಿ ಅದನ್ನು. SY ಕುರೇಶಿ ಅವರು ಈ ಥರ ಹೇಳಿದರೂ ಕೂಡ ಹಲವಾರು ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಈಗಾಗಲೇ ಏಕಕಾಲದಲ್ಲಿ ಚುನಾವಣೆಗಳು ನಡೀತವೆ. ಯಾವುದ್ಯಾವುದಪ್ಪ ಅದು?
ಸ್ವೀಡನ್, ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಮತ್ತು ಜರ್ಮನಿ ದೇಶಗಳಲ್ಲಿ ಏಕಕಾಲದಲ್ಲಿ ಚುನಾವಣೆಗಳು ಜರುಗುತ್ತವೆ. ಹಾಗಾದರೆ ನಮ್ಮ ದೇಶದಲ್ಲಿ ಯಾಕೆ ಜರುಗಿಸಬಾರ್ದು? ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ಯಾಕೆ ಜರುಗಿಸಬಾರ್ದು? ಒಂದು ವೇಳೆ ಹಂಗೆ ಜರುಗಿಸೋಕ್ಕಾಗ್ಲಿಕ್ಕೂ ಕೂಡ ಒಂದು ಸಲ ಲೋಕಸಭೆಗೆ ಫುಲ್ ಎಲ್ಲ ಜರುಗಿಸೋದು, ಅದ್ರ ಜೊತೆ ಒಂದು 10 ವಿಧಾನಸಭೆಗಳನ್ನು ಜರುಗಿಸೋದು. ಓಕೆ, ಅದಾಗಲಿಲ್ಲ ಅಂದರೆ ಒಮ್ಮೆ ಲೋಕಸಭೆ ಆಮೇಲೆ 10 ರಾಜ್ಯಗಳು ಸೇರಿಸಿ ಒಂದು ಸರಿ ಚುನಾವಣೆ ನಡೆಸೋದು, ಅಥವಾ ಅದಾದ ನಂತರ 2 ವರ್ಷದ ನಂತರ ಮತ್ತೆ ಉಳಿದ 18 ರಾಜ್ಯಗಳಿಗೆ ಚುನಾವಣೆ ನಡೆಸೋದು. ಅಟ್ಲೀಸ್ಟ್ 5 ವರ್ಷದಲ್ಲಿ 2 ಸ್ಲ್ಯಾಬ್ ಆದರೂ ಮಾಡ್ಕೊಂಡು ಮಾಡೋಣ. ಅಥವಾ ಚುನಾವಣಾ ಅವಧಿಯನ್ನು 6 ವರ್ಷ ಮಾಡಿಕೊಂಡು 2 ವರ್ಷಕ್ಕೊಮ್ಮೆ ಚುನಾವಣೆಯನ್ನು ಮಾಡ್ತಾ ಆದರೂ ಹೋಗೋಣ ಅಂತಕ್ಕಂಥದ್ದು ಇದು ನಮ್ಮ ರೆಕಮೆಂಡೇಶನ್, ನಮ್ಮ ಒಂದು ಸಲಹೆ, ನಾವು ಒಂದು ಶಿಫಾರಸು. ಅಟ್ಲೀಸ್ಟ್ ಅಷ್ಟಾದರೂ ನಾವು ಬದಲಾವಣೆಯನ್ನು ಮಾಡಿಕೊಳ್ಳೋಣ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ಇದು ನಮ್ಮ ಅಭಿಪ್ರಾಯ. ನಿಮ್ಮದೇ ಆಗಿರ್ತಕ್ಕಂಥದ್ದು ಏನಾದರೂ ಅಭಿಪ್ರಾಯ ಇದ್ದರೆ ನೀವು ಮಂಡಿಸ್ಬೋದು. ಇದರ ಜೊತೆಗೆ ನಾವು ಬರೀ ಏಕಕಾಲದಲ್ಲಿ ಚುನಾವಣೆ ನಡೆಸುವುದರಿಂದ ಚುನಾವಣೆ ಸುಧಾರಣೆಗಳು ಸಾಧ್ಯ ಆಗ್ತವೆ, ಬಟ್ ಅದಷ್ಟೇ ಇಲ್ಲ. ಇದ್ರ ಜೊತೆಗೆ ಹಲವಾರು ಚುನಾವಣಾ ಸುಧಾರಣೆಗಳಾಗಬೇಕಾಗಿದೆ. ಚುನಾವಣಾ ಬಾಂಡ್ಗಳಲ್ಲಿ ಪಾರದರ್ಶಕತೆ ತರಬೇಕಾಗಿದೆ. ರಾಜಕೀಯ ಪಕ್ಷಗಳು ಮಾಡ್ತಕ್ಕಂತಹ ಚುನಾವಣಾ ವೆಚ್ಚಕ್ಕೆ ಮಿತಿ ಹೇರಬೇಕಾಗಿದೆ. ಮಿತಿನೇ ಇಲ್ಲ. ರಾಜಕೀಯ ಪಕ್ಷಗಳು ಚುನಾವಣೆ ಸಮಯದಲ್ಲಿ ಮಾಡ್ತಕ್ಕಂಥ ಖರ್ಚಿಗೆ ಮಿತಿ ಇಲ್ಲ. ಒಬ್ಬ ಕ್ಯಾಂಡಿಡೇಟ್ಗೆ 70 ಲಕ್ಷ ರೂಪಾಯಿ ಅಂತ ಮಿತಿ ಇರ್ತದೆ. MP ಇಲೆಕ್ಷನ್ದಲ್ಲಿ ಅವನು MP ನಿತ್ರ 70 ಲಕ್ಷ ಖರ್ಚು ಮಾಡಿ ಇಲೆಕ್ಷನನ್ನು ಆಡ್ಬೋದು ಅವನು. ಆದರೆ ಅದೇ ರೀತಿ ಚುನಾವಣಾ ವೆಚ್ಚಕ್ಕೆ ಪಕ್ಷಗಳಿಗೆ ಮಿತಿ ಇಲ್ಲ. ರಾಜಕೀಯ ಪಕ್ಷಗಳನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ತರಬೇಕಾಗಿದೆ. ಸರ್ಕಾರದ ಅಧಿಕಾರಿಗಳನ್ನೆಲ್ಲ RTI ಕಾಯ್ದೆಯಲ್ಲಿ ಜಾರಿಗೆ ಹಕ್ಕಿನ ಅಡಿಯಲ್ಲಿ ತಂದರು. ಅದೇ ರೀತಿ ಈ ರಾಜಕೀಯ ಪಕ್ಷಗಳನ್ನು ಕೂಡ ಮಾಹಿತಿ ಹಕ್ಕಿನಡಿ ತರಬೇಕಾಗಿದೆ. ಈ ಎಲ್ಲ ಸುಧಾರಣೆಗಳು ಕೂಡ ಆಗಬೇಕಾಗಿದೆ. ಅದರ ಜೊತೆಗೆ ಇವು ಎಲ್ಲ ಆಗಬೇಕಾಗಿದೆ ಅಂತ ಹೇಳೋಣ. ನಾವು ಕುಂತ್ಕೊಂಡು ಹೇಳಕ್ಕೆ ನಮ್ಮದೇನು ಹೋಗೋದೈತೆ ರೀ, ಒಂದು ಸ್ವಲ್ಪ ಹೆಚ್ಚ ಹೇಳೋನು, ಒಳ್ಳೇದು ಹಾಕಿತ್ತಂದ್ರೆ ಹೇಳೋಣ ಅದನ್ನ ಅಂತ. ಅದಾದ ನಂತರ ಕೊನೆಯದಾಗಿ ಬರೆಯೋಣ, ಅಪ್ಪ ಹಾಕಿರ್ತಕ್ಕಂಥ ಆಲದ ಮರಕ್ಕೆ ಜೋತು ಬೀಳದೆ ಅಗತ್ಯಕ್ಕೆ ತಕ್ಕಂತೆ ಬದಲಾಗುವುದರಿಂದ ಜಾಗತಿಕವಾಗಿ ದೇಶ ಗುರುತಿಸಿಕೊಳ್ಳಲು ಸಾಧ್ಯ ಇದೆ. ಹೊಸತನ ತರುವ ಉತ್ಸಾಹ ಇಂದಿನ ಸರ್ಕಾರಕ್ಕಿದೆ. ಅದಕ್ಕೆ ನಮ್ಮ ಪ್ರೋತ್ಸಾಹವಿರಲಿ ಅಂತಕ್ಕಂತಹ ಆಶಯವನ್ನು ನಾವು ವ್ಯಕ್ತಪಡಿಸ್ಬೇಕು. ಯಾಕೆ ಆಶಯ ವ್ಯಕ್ತಪಡಿಸ್ಬೇಕಂದ್ರೆ ಇದೊಂದು ಒಳ್ಳೆಯ ಚುನಾವಣೆಯ ಸುಧಾರಣೆ ಆಗ್ತಾ ಇರೋದರಿಂದ ನಾವು ಪಾಸಿಟಿವ್ ಆಗಿ ಅದನ್ನು ತಗೊಂಡು ಹೋಗಿ ಮುಕ್ತಾಯ ಮಾಡಬೇಕಾಗ್ತದೆ. ಇದು ಈ ಚುನಾವಣೆಯ ಈ ಒಂದು ಪ್ರಬಂಧದ ವಿಶ್ಲೇಷಣೆ ಆಗಿದ್ದು, ಇದರ PDF ತಮಗೆ ಬೇಕಾಗಿದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ ಬನಶಂಕರಿ ಸರ್ ಅಂಥೇಳಿ ಸರ್ಚ್ ಮಾಡಿದರೆ ಸಿಗುತ್ತೆ. ಅಲ್ಲಿ PDF ಹಾಕ್ತೀನಿ. ನನ್ನದೇ ಆಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಇದೆ, ಅಲ್ಲೂ ಕೂಡ ಇದರ ಪೇಜಸ್ಗಳನ್ನು ಹಾಕಿರ್ತೀನಿ. ನಿಮಗೆ ಈ ಪ್ರಬಂಧ ಇಷ್ಟ ಆಗಿದ್ದರೆ ದಯವಿಟ್ಟು ಏನು ಇಷ್ಟ ಆಯಿತು ಅಂತ ತಿಳಿಸಿ, ಯಾವ ವಿಷಯ ಇಷ್ಟ ಆಗಲಿಲ್ಲ ಅದನ್ನು ಕೂಡ ತಿಳಿಸಿ. ಆ 2 ವಿಷಯಗಳನ್ನು ನಾನು ಸಮಾನವಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ನಲ್ಲಿರ್ತಕ್ಕಂಥ ವಿಷಯವನ್ನು ನೋಡಿದ್ದಕ್ಕೆ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯ್.